ಸ್ಯಾಂಡಲ್ವುಡ್ ಪರವಾಗಿ ನಿಮ್ಮನ್ನು ನಾನು ಕನ್ನಡ ಚಿತ್ರರಂಗಕ್ಕೆ ವೆಲ್ಕಮ್ ಮಾಡ್ತೀನಿ. ವೆರಿ ವಾರ್ಮ್ ವೆಲ್ಕಮ್ ಟು ಯು ಸರ್. ಈ ಸಿನಿಮಾದ ನಾಯಕ ನಟರು ಕೋಮಲ್ ಸರ್ ಅಂದ ತಕ್ಷಣ ನಮಗೆಲ್ರಿಗೂ ನೆನಪಾಗೋದು ಅವರೊಂಥರ ಸೆನ್ಸೇಷನಲ್ ಸ್ಟಾರ್ ಅಂತ ನಾವೇನು ಕರಿತೀವಿ, ಅದಕ್ಕೆ ಆ್ಯಪ್ಟ್ ಅವರು. ಯಾಕಂದರೆ ಇಡೀ ಫ್ಯಾಮಿಲಿಯೆಲ್ಲ ಕೂತ್ಕೊಂಡು ನೋಡೋವಂಥ ಸಿನಿಮಾ, ಪ್ರತಿ ಸಿನಿಮಾನೂ ಒಂದು ನಗುವಿನ ಹಬ್ಬ ಆಗಿರುತ್ತೆ. ಸೊ ಅದೇ ಥರದ ಒಂದು ಸಿನಿಮಾ ರೋಲೆಕ್ಸ್ ಕೂಡ ಆಗ್ತಾ ಇದೆ, ಒಂದು ಲೆವೆಲ್ ಜಾಸ್ತಿ ಇರುತ್ತೆ ಅಷ್ಟೇ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಿಮಗೆ. ಕೋಮಲ್ ಸರ್ಗೆ ಈ ಸಿನಿಮಾದಲ್ಲಿ ಜೊತೆಯಾಗಿರುವಂಥ ನಾಯಕ ನಟಿ. ಚಿತ್ರರಂಗದಲ್ಲಿ ಇವರು ಯಾವುದೇ ಸಿನಿಮಾ ಮಾಡಿದ್ರು ಆ ಟೀಮ್ ಅವ್ರಿಗೂ ಫೇವ್ರೆಟ್ಟು, ಮಾಧ್ಯಮದವ್ರಿಗೂ ಫೇವ್ರೆಟ್ಟು, ಆಡಿಯನ್ಸ್ಗೂ ಒಂಥರ ಫೇವ್ರೆಟ್ಟು. ಸೋನಲ್ ಅವರು, ವೆಲ್ಕಮ್ ನಿಮಗೆ ಕಾರ್ಯಕ್ರಮಕ್ಕೆ. ಇನ್ನು ಈ ಸಿನಿಮಾದ ಕ್ಯಾಪ್ಟನ್ ಆಫ್ ದ ಶಿಪ್ ನಿರ್ದೇಶಕರು ಶ್ರೀನಿವಾಸ್ ಮಂಡ್ಯ ಸರ್. ಇದು ಇವರ 2ನೇ ಸಿನಿಮಾ. ಮೊದಲನೇದು ಬಿಲ್ಗೇಟ್ಸ್, ಇದು ರೋಲೆಕ್ಸ್. ಹೆಸರುಗಳೇ ಬಹಳ ಕಾಸ್ಟ್ಲಿ ಆಗಿಡ್ತಾರೆ ಸಿನಿಮಾಗೆ. ಸೊ ಇದು ಯಾಕೆ ರೋಲೆಕ್ಸ್ ಅಂತ ಅವ್ರ ವೇದಿಕೆ ಮೇಲೆ ಬಂದಮೇಲೆ ಕೇಳ್ತೀನಿ. ಸರ್, ವೆಲ್ಕಮ್ ಸರ್ ಕಾರ್ಯಕ್ರಮಕ್ಕೆ ನಿಮಗೆ. ಇದರಲ್ಲಿ ವಿನೋದ್ ಪ್ರಭಾಕರ್ ಅವರು ಕೂಡ ಒಂದು ವಿಶೇಷ ಪಾತ್ರ ನಿರ್ವಹಣೆ ಮಾಡಿದ್ದಾರೆ. ಏನು ಕೆಲವೇ ನಿಮಿಷದಲ್ಲಿ ಜಾಯಿನ್ ಆಗ್ತಾರೆ ಕಾರ್ಯಕ್ರಮಕ್ಕೆ. ಇನ್ನು ಸಾಕಷ್ಟು ಒಂದು ಗಟ್ಟಿ ಸ್ಟಾರ್ ಕಾಸ್ಟ್ ಇರುವಂಥ ಒಂದು ತಂಡ, ಒಂದು ಸಿನಿಮಾ, ಜೊತೆಗೆ ಒಂದು ಗಟ್ಟಿ ಟೆಕ್ನಿಕಲ್ ಟೀಮ್ ಇರುವಂಥ ಒಂದು ಸಿನಿಮಾ ತಂಡ. ಅದರಲ್ಲಿ ಮೊದಲಿಗೆ ಈ ಸಿನಿಮಾಗೆ ಮ್ಯೂಸಿಕ್ ಮಾಡಿರೋದು ಜೆಸ್ಸಿ ಗಿಫ್ಟ್ ಅವರು, ಎಡಿಟರ್ ಅರವಿಂದ್ ರಾಜ್ ಅವರು. ಅರವಿಂದ್ ಸರ್ ಬಂದಿದ್ದಾರಾ? ವೆಲ್ಕಮ್ ಸರ್ ಕಾರ್ಯಕ್ರಮಕ್ಕೆ. ಈ ಸಿನಿಮಾದ ಸಿನಿಮಾಟೋಗ್ರಫರ್ ರಾಕೇಶ್ ತಿಲಕ್ ಅವರು, ವೆಲ್ಕಮ್ ನಿಮಗೂ ಕಾರ್ಯಕ್ರಮಕ್ಕೆ. ಇನ್ನು ನಮ್ಮ ನಿರ್ಮಾಪಕರು ವಿಜಯವಾಡದವರು ಅಂತ ನಮಗೆಲ್ರಿಗೂ ಗೊತ್ತು, ಆದರೂ ಬಹಳ ಪ್ರಿಯರು ಅವರು ಇಡೀ ಸಿನಿಮಾ ತಂಡಕ್ಕೆ. ಆದರೆ ಇಲ್ಲಿ ಪ್ರತಿಯೊಂದು ಕೆಲಸವನ್ನು ಪ್ರೊಡಕ್ಷನ್ ವಿಚಾರ ಅಂತ ಬಂದಾಗ ನೋಡ್ಕೊಂಡಿರೋರು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮುರಳಿ ಕೃಷ್ಣ ಅವರು. ಸರ್, ವೆಲ್ಕಮ್ ಕಾರ್ಯಕ್ರಮಕ್ಕೆ ನಿಮಗೆ. ಹೀಗೆ ಹೇಳ್ತಾ ಹೋದರೆ ಒಂದು ದೊಡ್ಡ ತಂಡನೇ ಇದೆ, ಎಲ್ಲರೂ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಾ ಹೋಗ್ತೀನಿ ನಾನು. ರೋಲೆಕ್ಸ್ ಅಂದ ತಕ್ಷಣ ನಗುವಿನ ಹಬ್ಬ ಅಂತ ನಾನು ಹೇಳಿದೆ, ಒಂದು ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳಿದೆ, ಒಂದು ಕಾಮಿಡಿ ಥ್ರಿಲ್ಲರ್ ಜಾನರ್ ಸಿನಿಮಾ ಅಂತ ಇದನ್ನು ನಾವು ಹೇಳ್ಬೋದು. ಜೊತೆಗೆ ನಮ್ಮ ನಿರ್ದೇಶಕರಿಗೆ ನಾನು ಒಂದು ಪ್ರಶ್ನೆ ಕೇಳಿದೆ. ಕೋಮಲ್ ಸರ್ನ ನಾವು ವಿಭಿನ್ನ ಪಾತ್ರಗಳಲ್ಲಿ ವಿಭಿನ್ನ ಸಿನಿಮಾಗಳಲ್ಲಿ ನೋಡಿದ್ದೀವಿ, ಈ ಸಿನಿಮಾ ಏನು ಅಂತ ಕೇಳಿದಾಗ ಅವ್ರು ಒಂದೇ ಮಾತು ಹೇಳಿದ್ದು, ನಿರ್ದೇಶಕನಾಗಿ ನಾನು ಹೇಳೋದಕ್ಕಿಂತ ಆಡಿಯನ್ಸ್ ನೋಡಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಕೋಮಲ್ ಸರಿಗೆ ಒಂದು ಸ್ಪೆಷಲ್ ಥ್ಯಾಂಕ್ಸ್ ನಾನು ಹೇಳಲೇಬೇಕು ಮೇಡಮ್. ಯಾಕಂದರೆ ಒಂಥರ ಇಡೀ ಸಿನಿಮಾ ಅವರು ಹೆಗಲ ಮೇಲೆ ಹೊತ್ಕೊಂಡು ಒಂದು ಆನೆ ಬಲ ಕೊಟ್ಟಂಥ ವ್ಯಕ್ತಿ ಅವರು ನಮಗೆ ಅಂತ ಹೇಳಿದ್ರು. ಸೊ ಜಾಸ್ತಿ ತಡ ಮಾಡೋದು ಬೇಡ, ಟೀಸರ್ ನೋಡ್ಕೊಂಡು ಬಂದು ನಾವು ಮಾತು ಮುಂದುವರ್ಸೋಣ. ಇಡೀ ಚಿತ್ರತಂಡದವ್ರಿಗೆ ಒಂದೇ ಒಂದು ಆಸೆ, ನಮ್ಮ ನಿರ್ಮಾಪಕರ ಕೈಲಿ ಟೀಸರ್ ಲಾಂಚ್ ಮಾಡಿಸ್ಬೇಕು ಅಂತ. ಸರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಇಡೀ ತಂಡಕ್ಕೆ ವಿಶ್ ಮಾಡಿ ಟೀಸರ್ ಲಾಂಚ್ ಅಂತ ಹೇಳಿದ್ರೆ ಟೀಸರ್ ಲಾಂಚ್ ಆಗುತ್ತೆ. ವಿಶ್ ಮಾಡಿ ಟೀಸರ್ ಲಾಂಚ್ ಮಾಡಿಸೋಣ, ಅದಾದಮೇಲೆ ನಾವು ಮಾತಾಡೋಣ. Good morning to all of you. I am very thankful to you all for coming and blessing this occasion. And moreover, all the media people, I heartily welcome them to this occasion. Particularly our crew is excellent crew. Really, I am very grateful to them. Everyone, even that boy also, light officer or cameraman, whoever it may be, everybody cooperated with me. People are asking for me, why you come to Karnataka and take film in Kannada? Because for artists there is no limit, there is no area, there is no country. Everywhere they can go, everywhere they are applauded, everywhere they are invited heartfully. See, the industry, you know, it is begun in the year 1934 by H.M. Reddy. They have started in Calcutta. Later on they shifted to Bombay. After that, all the 4 languages of South India are concentrated at Chennai, Madras. You know, Kannada, Tamil, Malayalam and Telugu, all are in Chennai only. Later on, when the states divided, everyone has their own film industry in their own state. This is the history of the film industry. You know, L.V. Prasad and Raghupati Venkaiah Naidu are the pioneers of the film industry. So we used to see, even in Andhra, Rajkumar, our picture, we used to see in a lot.
many a days it is to run because he has such a gigantic acting talent, and moreover other films also. Even now all the dubbing films are running in Andhra Pradesh only. Comparatively to other states, Malayalam, Kannada, Tamil, whatever it may be, they run in Andhra Pradesh. So there is no bar for language or area or any other for particularly film industry, because I am also a film artist. You don't believe, in 1980, Roja, you know the heroine, her father took a picture with me as a hero in 1980. It is now 2026, means you see 45 years back I have acted in that film, and really I am grateful to him because he introduced me in the film industry. After that I don't leave the film industry. Really, once if you enter into the film industry, you don't leave it, never. Whatever the profession you may shift, but you don't leave the film industry. That is the greatness of film industry. Whoever put their finger into the film industry, they do never go back. They will hang with the film industry. That is film industry. The craze. See, even if minister comes, people may not gather there. But if Komal comes or Sonal comes, people will rush to join them. That is the greatness of the artist, particularly artist. Artists are blessed. They are one way, they come from heaven. That's my feeling, really, because all the stars are being applauded like anything. They are praised by the people. Even sometimes they lose their lives even to see the artist. This is the scenario of the film industry. So whoever it may be in the film industry, they are blessed people. They are really blessed people. So thank you all for giving this opportunity. Okay. Teaser launch, sir. Best wishes to the team. Let's launch the teaser. My hearty wishes to the team of Rolex movie. Really, it comes a very, very nice one. We used to laugh, though we don't know Kannada, we used to laugh because of the acting of Mr. Komal. Really, he acted in such a way, really gigantic way. I am mesmerized. People are mesmerized by his acting. Okay, we'll watch the And teaser. the beauty of Sonal impresses a lot. Now, we are thankful to all the media people. You are the people to promote this film, particularly. So, now We'll watch the teaser first. Okay. Then I'll talk to you I again, sir. announce, okay? Okay, you announce, sir. I hereby announcing that the teaser will be launched. Thank you so much, sir. Thank you. Lights off. ಮಾತಾಡ್ತಾರೆ ಸರ್ ಸ್ವಲ್ಪ Yeah, Kannada ಗೊತ್ತಾಗಿದೆ. ಗೊತ್ತು. But to speak, there may be some spelling mistakes. ಏನಾಯ್ತು ಲೈಟ್ ಫ್ಲಿಕ್ಕರ್ ಆಗ್ತಾ ಇದೆ. Really, it's surprising to see such teaser within that 30 seconds or something, 1 minute, I think. Almost the essence of the film is being shown in the teaser. That's my feeling. Particularly, really, to be frank enough, I have to tell you, unless you see the movie, you cannot express your full enjoyment and opinion. That's my opinion. Such a big movie with comedy, at the same time a little bit suspense also. So see how the screen is. Sonal has been very beautiful on the screen, throughout the screen. Whatever the situations it may be, she is very beautiful. And a tea bath. She has a tea bath also in the movie, I remember. So all the crew are very cooperative with me. Never I interfered in the aspect of director. I gave him free hand. Either plus or minus, whatever it may be, it goes to him only for his credit. He helped in all aspects. And Sonal, really, she is my third daughter. Because I have two daughters, I feel always she is my third daughter. I told in the first instance, when I saw her, when I introduced it to her, I told this is the one. Only one word, you are my third daughter. And reciprocate, she is also with the same feelings. And Komal, really, I cannot express my
express my gratitude to him. How down to earth he is, really. I feel that what our hero is simply sitting somewhere without anybody. He comes with only one person I used to see, nobody with him. Such a nice person he is, down to earth. He cooperated. Unless there is Komal board, only one board he gave us in the beginning. Because of that only this picture has come into line. Otherwise this picture might have not taken by me. Only Komal's word, believing that Mr. Director Srinivas and Murali has told me that Komal agreed for such, and with his blessings, he is such a kindful man. Really, this picture, because of Komal only, I'll deliberately say. This is my feeling. ಓಕೆ, ಸೂಪರ್. Thank you. ತಂಡದವರ ಪರವಾಗಿ ಒಂದು ಹೂಗುಚ್ಛ ಕೊಡೋ ಮೂಲಕ ಇದಿನ್ನೂ ಮೊದಲ ಕನ್ನಡ ಸಿನಿಮಾ. ಮಧು ಫಿಲ್ಮ್ ಸರ್ಕ್ಯೂಟ್ಸ್ ಕಡೆಯಿಂದ ನೂರಾರು ಸಿನಿಮಾಗಳು ಬರೋ ಹಾಗಾಗಲಿ ಅಂತ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ವಿಶ್ ಮಾಡ್ತಾ ಇದ್ದೀವಿ ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಓಕೆ, ನಿರ್ದೇಶಕರೇ, ಸಾರಿ, ಮತ್ತೊಂದ್ಸಲ ವೇದಿಕೆ ಮೇಲೆ ಕರೆದು ಬಿಡ್ತೀನಿ. ಶ್ರೀನಿವಾಸ್ ಮಂಡ್ಯ ಅವರು ವೇದಿಕೆ ಮೇಲೆ ಬರಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇಲ್ಲ ಸರ್, ನೀವು ಸಿನಿಮಾ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಡೈರೆಕ್ಟರ್ ಕೊಟ್ಟರೆ ಚೆನ್ನಾಗಿರುತ್ತೆ. ಎಲ್ಲರಿಗೂ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಪ್ರೀತಿಯ ಅಪ್ಪ ಅಮ್ಮ, ಗುರು ಹಿರಿಯರಿಗೆ ನನ್ನ ನಮನಗಳು. ಮೊದಲನೇದಾಗಿ ಇವತ್ತು ರೋಲೆಕ್ಸ್ ಚಲನಚಿತ್ರದ ಟೀಸರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ನನ್ನ ಮಾಧ್ಯಮ ಮಿತ್ರರಿಗೆ, ಪ್ರಿಂಟ್ ಮೀಡಿಯಾ, ವಿಜುವಲ್ ಮೀಡಿಯಾ ಹಾಗೂ ಸೋಷಿಯಲ್ ಮೀಡಿಯಾ ಎಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಹಾಗೆ ನನ್ನ ಸ್ನೇಹಿತರಿಗೆ, ಹಿತೈಷಿಗಳಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಸ್ವಾಗತ ಕೋರುತ್ತೇನೆ. ಹಾಗೂ ನನ್ನ ಚಲನಚಿತ್ರದ ನನ್ನ ತಂಡದ ಎಲ್ಲ ಸದಸ್ಯರಿಗೂ ನನ್ನ ನಮನಗಳು. ರೋಲೆಕ್ಸ್ ಸಿನಿಮಾ ಮೊದಲನೇದಾಗಿ ಅನ್ನದಾತರು ಅವರಿಂದನೇ ಸ್ಟಾರ್ಟ್ ಮಾಡೋಣ. ಸೊ ಈ ಸಿನಿಮಾದ ನಿರ್ಮಾಪಕರು ಬಂದ್ಬಿಟ್ಟು ಅಂಬಟಿ ಮಧುಮೋಹನ ಕೃಷ್ಣ ಸರ್. ಅವರು ಹಾಲಿ ಆಂಧ್ರ ಪ್ರದೇಶ್ ಫಿಲಮ್ ಚೇಂಬರ್ ಪ್ರೆಸಿಡೆಂಟ್. ಅವರು ಕನ್ನಡದಲ್ಲಿ ಒಂದು ಕನ್ನಡ ಸಿನಿಮಾ, ಒಂದು ಒಳ್ಳೆ ಸಿನಿಮಾ ಮಾಡ್ಬೇಕನ್ನೋ ಅಭಿಲಾಷೆ ನಮ್ಮ ಸ್ನೇಹಿತರಾದ ಈ ಸಮಯದಲ್ಲಿ ಮುರಳೀಕೃಷ್ಣ ಅವ್ರ ಹತ್ರ ಅವರ ವಿಷಯ ವ್ಯಕ್ತಪಡಿಸಲೇಬೇಕು. ಅವ್ರ ಹತ್ರ ಹೇಳಿದರು. ಅದೇ ಸಮಯದಲ್ಲಿ ನಾನು ನಮ್ಮ ರೋಲೆಕ್ಸ್ ವಿಷಯನ ಅವ್ರ ಹತ್ರ ಹೇಳಿದೆ. ಅವರು ನಮ್ಮ ಮಧು ಸರ್ ಹತ್ರ ಒಂದು ಮೀಟಿಂಗ್ ಕೊಟ್ಟರು. ಸೊ ನಾನು ಆಲ್ರೆಡಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಒಂದಿಂದಲೇ ಆಗಿದಂಥ ವಿಚಾರ ಇದೆಲ್ಲ ಟೋಟಲ್. ನಾನು ಸರ್ ಬಂದರು, ಸರ್ ಪೂರ್ತಿ ಕತೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ಸೊ ನಂದು ಪ್ಲ್ಯಾನಿಂಗ್ ಎಲ್ಲ ಅವ್ರಿಗೆ ತುಂಬ ಇಷ್ಟ ಆಯಿತು, ಕತೆ ತುಂಬ ಇಷ್ಟ ಆಗಿ. ಆಮೇಲೆ ಈ ಸಿನಿಮಾದಲ್ಲಿ ಯಾರು ಲೀಡ್ ಮಾಡ್ತಾರಲ್ಲ ಅವ್ರಿಗೆಲ್ಲ ಎಕ್ಸ್ಪ್ರೆಸ್ ಮಾಡಿದಾಗ ಅವ್ರು ಒಪ್ಕೊಂಡ್ರು ಮಾಡೋಣ ಅಂತ ಹೇಳ್ಬಿಟ್ಟು. ಅದೇ ಟೈಮ್ಗೆ ನಾವು ಸಿನಿಮಾ ಎಲ್ಲ ಸ್ಟಾರ್ಟ್ ಮಾಡೋಂಥ ಸಮಯದಲ್ಲಿ ಪ್ರೊಡ್ಯೂಸರ್ ಹಂಗೆ ಹೇಳಿದ್ದು ಒಂದೇ ಮಾತು, ನಾನು ಕನ್ನಡದ ಒಂದು ಒಳ್ಳೆ ಸಿನಿಮಾ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ನೀವು ಮಾಡಿರೋಂಥ ಕತೆ ತುಂಬ ಸಿಂಪಲ್ ಏನಾದ್ರೂ ಎಕ್ಸಿಕ್ಯೂಷನ್ ತುಂಬ, ಆ ಟಾಸ್ಕ್ ತುಂಬ ದೊಡ್ಡದಾಗಿದೆ. ಬಟ್ ಮಾಡಿ ನಿಮಗೆ ಯಾವುದೇ ರೀತಿ ತೊಂದರೆ ಆಗಿರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಸಿನಿಮಾ ಕ್ವಾಲಿಟಿ ಏನು ಬೇಕೋ ಎಲ್ಲ ರೀತಿಯಲ್ಲಿ ನಿಮಗೆ ಕೊಡ್ತೀನಿ. ಸಿನಿಮಾನ ಎಲ್ಲೂ ಕಾಂಪ್ರಮೈಸ್ ಮಾಡಿದೆ, ಚೆನ್ನಾಗಿ ಮಾಡಿ ಅಂತ ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡವರು ನಮ್ಮ ಮಧು ಸರ್. ಅದೇ ಥರ ನಾನು ಸಿನಿಮಾನ ಮಾಡಿದೆ. ಅದ್ರ ಜೊತೆಯಲ್ಲಿ ಅಂದ್ಕೊಂಡಂಗೆಲ್ಲ ಕಂಪ್ಲೀಟ್ ಮಾಡಿ ಫಸ್ಟ್ ಕಾಪಿ ನಾನು ನಿರ್ಮಾಪಕರಿಗೆ ತೋರಿಸ್ದೆ. ನಿರ್ಮಾಪಕರು ತೋರಿಸಿದಾಗ ಅವ್ರು ಹೇಳಿದ ಒಂದೇ ಮಾತು, ಶ್ರೀನಿವಾಸ್, ನಾನು ಡೇ ಒನ್ ನಿಮ್ಗೆ ಏನು ಹೇಳಿದ್ನೋ ಅದೇ ಮಾತು ನೀವು ನಂಗೆ ಸಿನಿಮಾ ತೋರಿಸ್ಬಿಡ ಮಾತು ಉಳಿಸ್ಕೊಂಡ್ರಿ ನೀವು. ಈ ಸಿನಿಮಾ ನೋಡಿದಾಗ ಒಬ್ಬ ನಿರ್ಮಾಪಕರು ಬಂಡವಾಳ ಹಾಕಿದಾಗ ನಾನು ಹಾಕಿ ಸಿನಿಮಾ ತುಂಬ ಚೆನ್ನಾಗಿದೆ ಅಂತ ಅವ್ರಿಗೆ ಫೀಲ್ ಆದ ಖುಷಿ ಆಯ್ತಲ್ಲ, ಅಲ್ಲಿ ಸಿನಿಮಾ ಸಕ್ಸಸ್ ಆಯ್ತು ಅಂತಲೇ ಅರ್ಥ. ಸರ್ ನೀವು ಖುಷಿ ಆದ್ರಲ್ಲ ಸರ್? ಥ್ಯಾಂಕ್ ಯು ಸರ್. ಖುಷಿ ಆದ್ರಿ. ಓಕೆ. ಅದಾದ ನಂತರ ಸಿನಿಮಾ ಆಯಿತು. ಒಬ್ಬ ನಿರ್ಮಾಪಕರ ಫ್ಯಾಷನು, ನಿರ್ದೇಶಕರ ವಿಷನು ಪ್ರಾಪರಾಗಿ ಚೆನ್ನಾಗಿತ್ತು ಅಂತಂದರೆ ಒಂದು ಒಳ್ಳೆ ಸಿನಿಮಾ ಆಗುತ್ತನ್ನೋಕ್ಕೆ ರೋಲೆಕ್ಸ್ ಮನೆ ನಿದರ್ಶನ. ಅದೇ ಥರ ಎಲ್ಲ ಆದ ನಂತರ ಇದು ಎರಡನೇದಾಗಿ ನಮ್ಮ ಈ ಸಿನಿಮಾ ಇನ್ನೊಬ್ರು ಬೆನ್ನೆಲುಬಾಗಿ ನಿಂತವರು ನಮಗೆ ಎಲ್ಲರ ಕರ್ನಾಟಕದ ಎಲ್ಲರ ಎಲ್ಲ ಮನೆಯಲ್ಲಿ ಮಾತಾಗಿರುವಂಥ, ಎಲ್ಲರನ್ನ ಮಾಡಿ ಕಮಾಲ್ ಮಾಡಿ ಇರುವಂಥ ನಮ್ಮ ಸೆನ್ಸೇಷನಲ್ ಸ್ಟಾರ್ ಕೋಮಲ್ ಕುಮಾರ್ ಸರ್. ಅವರು ನಮಗೆ ಎಲ್ಲ ವಿಚಾರದಲ್ಲಿ ನಮಗೆ ಸಪೋರ್ಟ್ ಮಾಡ್ತಾಯಿದ್ರು. ನಾನು ಸರ್ ಕತೆ ಹೇಳಿದಾಗ ಸರ್ ಹೇಳಿದ ಒಂದೇ ಮಾತು, ತುಂಬ ಚೆನ್ನಾಗಿದೆ ಕತೆ, ಮಾಡೋಣ ಇದನ್ನ.
ಇದು ನಾನು ಅಂದೆ ಸರ್ ಸಿನಿಮಾ ಪೂರ್ತಿ ನಿಮ್ಮ ಹೆಗ್ಲ ಮೇಲೆ ಹಾಕೊಂಡು ತೊಗೊಂಡೋಗ್ಬೇಕಾಗುತ್ತೆ ಅಂತ ಹೇಳಿದಾಗ ಮಾಡೋಣ ಈ ಥರ ಕತೆ ಮಾಡ್ತು ಅಂದರೆ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಒಂದು ಒಳ್ಳೆ ಸಿನಿಮಾ ಕೊಟ್ಟಂಗೆ ಆಗುತ್ತೆ ಅಂತ ಸರ್ ನಮಗೆ ಫಸ್ಟ್ ಹೇಳಿದ ಮಾತದು. ಅದೇ ಥರ ಸಿನಿಮಾ ನಾವೆಲ್ಲ ತುಂಬ ಪ್ಲ್ಯಾನ್ ಮಾಡ್ಕೊಂಡೆಲ್ಲ ಮಾಡಿದ್ವು. ನೀವು ನಂಬಲಿಕ್ಕಿಲ್ಲ, ನಾವು ಸೆಟ್ಟಲ್ಲಿ ಸಿನಿಮಾ ಮಾಡ್ತಿರ್ಬೇಕಾದ್ರೆ ಆನ್ ಸ್ಪಾಟಲ್ಲಿ ಆ ಸೀನ್ನ ಸರ್ ಕೋಮಲ್ ಸರ್ ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತಾ ಇದ್ರು ಅಂತಂದರೆ ಅವರ ಅನುಭವನ ಅದಕ್ಕೆ ದಾರಿ ಎಳಿತಾ ಇದ್ರು. ನಾವು ನಿಜವಾಗ್ಲೂ ಅವ್ರ ತಿಳ್ಕೊಳ್ಳೋದು ಕಲ್ತ್ಕೊಳ್ಳೋದು ಬಹಳ ಇದೆ. ಒಂದು ಕಾಮಿಡಿ ಸಿಚುವೇಶನ್ ಎನ್ಹಾನ್ಸ್ ಮಾಡೋಂಥ ವಿಧಾನ, ಆ ಕರಗತನ ಎಕ್ಸ್ಟ್ರಾರ್ಡಿನರಿ. ಕೋಮಲ್ ಸರ್ ತುಂಬ ಬ್ಯೂಟಿಫುಲ್ ಆಗಿ ಸಿನಿಮಾಗೆ ನ್ಯಾಯತ್ವಾಗಿ ಎಲ್ಲ ಒದಗಿಸ್ಕೊಟ್ಟಿದ್ದಾರೆ. ನಾನು ಈ ವಿಚಾರ ಅವ್ರಿಗೆ ನಾನು ಋಣಿಯಾಗಿರೋಕ್ಕೆ ಇಷ್ಟಪಡ್ತೀನಿ. ಇದು ಒಂದೆಲ್ಲ ಸಿನಿಮಾ ಒಂದಿರಲ್ಲ, ಸಿನಿಮಾ ಪೂರ್ತಿ ಕಂಪ್ಲೀಟ್ ಆದ ನಂತರ ನೀವು ನಂಬಲಿಕ್ಕಿಲ್ಲ, ಡಬ್ಬಿಂಗಲ್ಲಿ ಎಲ್ಲೆಲ್ಲಿ ಸ್ಪಾರ್ಕ್ ಸಿಗುತ್ತೋ ಅಲ್ಲೆಲ್ಲ ಕ್ಲೀನಾಗಿ ಫುಲ್ಫಿಲ್ ಮಾಡಿದ್ದಾರೆ. ಅದು ಸಿನಿಮಾಗೆ ತುಂಬ ಬ್ಯಾಕಪ್. ನೀವು ನಮ್ಮಲ್ಲಿ 2026 ಕೋಮಲ್ ಸರ್ದು ಸಿನಿಮಾ ಡೌಟೇ ಇಲ್ಲ. ತುಂಬ ಕುಟುಂಬ, ಒಂದು ಔಟ್ ಆ್ಯಂಡ್ ಔಟ್ ಥ್ರಿಲ್ಲರ್ ಕಾಮಿಡಿ ಇರುವಂಥ ಒಂದು ಮುಗ್ಧ ಪ್ರೇಮ ಕಥೆ ಇರುವಂಥ ರೋಲೆಕ್ಸ್ ಸಿನಿಮಾ. ಈ ಸಿನಿಮಾದಲ್ಲಿ ಕೋಮಲ್ ಸರ್ ಎಲ್ಲರಿಗೂ ರಸದ ಔತಣ, ನಗೆ ಹಬ್ಬದ ಊಟ ಬಡಿಸೋಕ್ಕೆ ಸಿದ್ಧವಾಗಿದ್ದಾರೆ. ನೀವೆಲ್ಲರೂ ಈ ಸಿನಿಮಾನ ತುಂಬ ನೋಡಿ ಖುಷಿ ಪಡ್ತೀರ, ಅದರಲ್ಲಿ ಎರಡು ಮಾತಿಲ್ಲ. ಹಾಗೆ ಇದರಲ್ಲಿ ಇನ್ನೊಂದು ವಿಶೇಷ ಪಾತ್ರ ಮಾಡಿರುವಂಥವರು ನಮ್ಮ ವಿನೋದ್ ಸರ್. ಅವರು ಅಷ್ಟೇ, ನಾನು ಇದರಲ್ಲೊಂದು ತೂಕದೊಂದು ಪಾತ್ರ ಇತ್ತು ಗೆಸ್ಟ್ ಅಪಿರಿಯನ್ಸ್ ಆಗಿ. ನಾನು ಫಸ್ಟ್ ನಿರ್ಮಾಪಕರು ಹೇಳಿದಾಗ ನಿರ್ಮಾಪಕರು ಅಂದರು ನನಗಿಂತ ಕೋಮಲ್ ಸರ್ ಅವ್ರು ಚೆನ್ನಾಗಿ ಗೊತ್ತಿರುತ್ತೆ, ಇಲ್ಲ ಕೋಮಲ್ ಸರ್ ಅವ್ರ ಹತ್ರ ಒಪಿನಿಯನ್ ತಗೊಳ್ಳಿ ಅಂತ ಹೇಳಿದ್ರು. ನಾನು ಕೋಮಲ್ ಸರ್ ಹತ್ರ ಹೇಳಿದೆ, ಸರ್ ಇದರಲ್ಲಿ ಇನ್ನೊಂದು ವಿಶೇಷ ಪಾತ್ರ ಇದೆಯಲ್ಲ, ಯಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದಾಗ ಕೋಮಲ್ ಸರ್ ಅಂತಂದರು, ನಿಮ್ಮ ಮೈಂಡಲ್ಲಿ ಯಾರಿದ್ದಾರೆ ಸರ್? ಈ ಥರ ವಿನೋದ್ ಸರ್ ಇದ್ದಾರೆ, ಒಳ್ಳೆ ಆಪ್ಷನು, ಸೂಪರ್ ಆಗಿದೆ, ಅವ್ರನ್ನೇ ಮಾಡಿ. ಈ ಪಾತ್ರಕ್ಕೆ ಅವ್ರು ಬಿಟ್ಟರೆ ಯಾರು ಮಾಡೋ ಸೂಟ್ ಆಗಲ್ಲ, ಅವ್ರ ಕೈಲೇ ಮಾಡಿಸಿ ಅಂತ ನಮ್ಗೆ ಫಸ್ಟ್ ಬೆಂತಿದೆ ಕೋಮಲ್ ಸರ್. ಅದಾದ ನಂತರ ವಿನೋದ್ ಸರ್ ಬಂದರು, ಜಾಯ್ನ್ ಆಗಿ ಸಿನಿಮಾ ಬಗ್ಗೆ ಸಂಪೂರ್ಣವಾಗಿ ಎಲ್ಲ ರೀತಿಯಲ್ಲಿ ನಮ್ಗೆ ಸಪೋರ್ಟ್ ಮಾಡಿದ್ರು. ಚೆನ್ನಾಗಿ ಬಂತು. ಎಲ್ಲ ಆದ ನಂತರ ಸಿನಿಮಾ ಅವ್ರು ನೋಡೋದ್ಮೇಲೆ ಪೂರ್ತಿ ಖುಷಿ ಆದರು. ಇದ್ರ ಜೊತೆಲೆ ವಿನೋದ್ ಸರ್ಗೂ ಅಷ್ಟೇ ನಾವು ಹೇಳಬೇಕು, ನಮಗೆ ಸಿನಿಮಾದಲ್ಲೇ ತಂತ್ರಜ್ಞಾನ ವಿಚಾರದಲ್ಲಾಗಿರ್ಬೋದು, ಪಾತ್ರವರ್ಗ ವಿಚಾರದಲ್ಲಾಗಿರ್ಬೋದು, ಎಲ್ಲ ಕಡೆಯಿಂದ ಸಿನಿಮಾಗೆ ತುಂಬ ಬಲಿಷ್ಠರಾಗಿತ್ತು. ಅದೊಂದು ಬಲವಾದಂಥ ಕ್ಯಾರೆಕ್ಟರ್ ಸಿಕ್ಕಿದೆ ನಮ್ಮ ಗಜ ತರುವಂಥ ವಿನೋದ್ ಸರ್. ಅವರು ಈ ಸಮಯದಲ್ಲಿ ನಾನು ಕೃತಜ್ಞತೆ ಸಲ್ಲಿಸೋಕೆ ಇಷ್ಟಪಡ್ತೇನೆ. ಇದೆಲ್ಲದಕ್ಕಿಂತ ಎಲ್ಲ ಆದಮೇಲೆ ಸಿನಿಮಾದ ನಮ್ಮ ನಾಯಕಿ, ನೀವು ನಂಬಲಿಕ್ಕಿಲ್ಲ, ಹಸನ್ಮುಖಿ ಚೆಲುವೆ ನಮ್ಮ ಸೋನಲ್ ಮಂಟ್ಯಾರು. ಅವರು ಬಂದಾದ್ಮೇಲೆ ಎಲ್ಲ ಪಾತ್ರವರೆಗೂ ಸಿನಿಮಾದಲ್ಲಿ ಒಂದು ಕಲರ್ಫುಲ್ ಬಂತು. ಸಿನಿಮಾ ಸೋನಲ್ ಬಂದಮೇಲೆ ಅದ್ರ ಕಲರ್ಫುಲ್ ಶೇಡ್ ಇನ್ನೂ ಬೇರೆ ಲೆವೆಲ್ಗೆ ಹೋಯ್ತು. ಅದರಲ್ಲಿ ನಮಗೆ ಸಿನಿಮಾಗೆ ಒಂದು ಇನ್ನೂ ಬಲ ಸಿಕ್ತು ನಮಗೆ. ತುಂಬ ಥ್ಯಾಂಕ್ಸ್ ಸೋನಲ್, ನೀವು ನಮ್ಮ ಜೊತೆಲಿ ಜಾಯ್ನ್ ಆಗಿದ್ದು ನಮ್ಗೆ ತುಂಬ ಖುಷಿ ಆಯಿತು. ಆಮೇಲೆ ಅವರು ಇದ್ದಂಥ ಜಾಗ, ನಮ್ಮ ಸೋನಲ್ ಅವರು ಹೊರಗೆ ಮನಸ್ಸಿನೊಳಗೆ ಅದೇ ಥರ ಇರುತ್ತೆ. ಅವ್ರ ಸೆಟ್ಟೆಲ್ಲಾಗಿರ್ಬೋದು, ಎಲ್ಲೇ ಇರೋದು ಎಲ್ಲರೂ ನಗ್ನಗ್ತಾ ಇಟ್ಸ್ಕೊಂಡು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇರ್ತಾರೆ. ಆಮೇಲೆ ಸೋನಲ್ ಈ ಸಿನಿಮಾದಲ್ಲಿ ಸೋನಲ್ ಪಾತ್ರ ಬಂದ್ಬಿಟ್ಟು ಒಂದು ಡಿಗ್ನಿಟಿ, ಐಡೆಂಟಿಟಿ, ಸ್ಟೇಟಸ್ ಮೇಂಟೈನ್ ಮಾಡೋದು, ಜೊತೆಲಿ ಕ್ಯೂಟ್ ಪರ್ಫಾರ್ಮೆನ್ಸ್ನ ಎಕ್ಸಿಕ್ಯೂಟ್ ಮಾಡೋಂಥ ಪಾತ್ರನ ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ನಮ್ಮ ಸೋನಲ್ ಅವರು. ತುಂಬ ಥ್ಯಾಂಕ್ಸ್ ಸೋನಲ್ ನಿಮಗೆ. ಇದೇ ವಿಚಾರದಲ್ಲಿ ಎಲ್ಲ ರೀತಿಯಲ್ಲಿ ನಮ್ಗೆ ಸಪೋರ್ಟ್ ಮಾಡಿದ್ರ, ಬೆನ್ನಲ್ಲಿ ನೀವು ನಿಂತ್ಕೋತಾ ಇದ್ದೀರಾ, ತುಂಬ ಖುಷಿ ಆಗುತ್ತೆ ನಮ್ಗೆ ಆ್ಯಕ್ಚುಲಿ. ನೀವು ನಿರ್ಮಾಪಕರೇ, ನಿಮ್ಗೆ ಗೊತ್ತಿರುತ್ತದೆಲ್ಲ. ಹಾಗಾಗಿ ಎನಿವೆ ಅಣ್ಣ, ಸಿನಿಮಾ ಕತೆಗಣ ಆಪ್ಟಾಗಿದ್ದು ರೋಲೆಕ್ಸ್ ಅಂತ ಇಟ್ಟೆ ಅಷ್ಟೇ ಅಣ್ಣ. ಸಿನಿಮಾ ಕತೆಗೆ ಒಂದು ಇನ್ವಿಟೇಷನ್ ಕಾರ್ಡ್ ಸಿನಿಮಾಗೆ, ಅದಕ್ಕೆ ಅದು ಇಟ್ಟಿದ್ದೀನಿ ಟೈಟಲ್. ನೀವು ಸಿನಿಮಾ ಕತೆ ನೋಡ್ರೆ ನೀವು ಹೇಳ್ತೀರಾ ರೋಲೆಕ್ಸ್ ಸೂಕ್ತವಾದ ಟೈಟಲ್ ಇದಕ್ಕೆ ಅಂತ. ಹೆಸರು ಅಷ್ಟೇ, ಶ್ರೀನಿವಾಸ್ ಹೆಂಗೆ ಹೆಸರು, ರೋಲೆಕ್ಸ್ ಹೆಸರು ಅಷ್ಟೇ. ಓಕೆ, ಇದಾಯಿತು. ಇದಾದಮೇಲೆ ನನಗೆ ಪ್ರತಿಯೊಂದು ವಿಚಾರದಲ್ಲೂ ಸಪೋರ್ಟ್ ಮಾಡಿದಂಥ ಈ ಸಮಯದಲ್ಲಿ ಮೊದಲನೇದಾಗಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮುರಳಿ ಕೃಷ್ಣ ಅವರು, ಅದಾದ ನಂತರ ನಮ್ಮ ಕ್ರಿಯೇಟಿವ್ ಹೆಡ್ ರಾಜೇಶ್ ವರ್ಮಾ, ಹಾಗೆ ವಿನೋದ್ ಸರ್ ಬಂದರು. ಈಗಷ್ಟೇ ಕಾರ್ಯಕ್ರಮಕ್ಕೆ ರೋಲೆಕ್ಸ್ ಸಿನಿಮಾದಲ್ಲಿ ಒಂದು ವಿಶೇಷವಾದಂಥ ಪಾತ್ರ ನಿರ್ವಹಣೆ ಮಾಡಿರುವಂಥ ವಿನೋದ್ ಪ್ರಭಾಕರ್ ಅವರು ಆಗಮಿಸಿದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅವ್ರ ಜೊತೆ ಮೇಡಮ್ ಕೂಡ ಬಂದಿದ್ದಾರೆ. ಮೇಡಮ್, ವೆಲ್ಕಮ್. ನನಗೆ ಕೇಳಿದ್ರಿ ಸಿನಿಮಾ ಕಂಟೆಂಟ್ ಬಗ್ಗೆ ಒಂಚೂರು ಜಾಸ್ತಿ ಹೇಳಿ. ಸಿನಿಮಾ ರೋಲೆಕ್ಸ್ ಸಿನಿಮಾ ಬಂದ್ಬಿಟ್ಟು ಔಟ್ ಅಂಡ್ ಔಟ್ ಥ್ರಿಲ್ಲರ್ ಕಾಮಿಡಿ ಇರುವಂಥ ಮುಗ್ಧ ಭಾವನಾತ್ಮಕ ಪ್ರೇಮ ಕಥೆ, ಕೌಟುಂಬಿಕ ಚಲನಚಿತ್ರ. ಈ ಸಿನಿಮಾದಲ್ಲಿ ಲೀಡ್ ಬಂದ್ಬಿಟ್ಟು ನಮ್ಮ ಕೋಮಲ್ ಸರ್ ಮಾಡಿದ್ದಾರೆ, ನಾಯಕಿ ನಟಿಯಾಗಿ ನಮ್ಮ ಸೋನಲ್ ಮಾಡಿದ್ದಾರೆ. ಸೊ ವಿಶೇಷ ಪಾತ್ರದಲ್ಲಿ ವಿನೋದ್ ಸರ್ ಮಾಡಿದ್ದಾರೆ. ಈ ಸಿನಿಮಾನ ಟೋಟಲ್ ಪರಿಪೂರ್ಣವಾಗಿ ಕುಟುಂಬ ಸಮೇತ ಕೂತ್ಕೊಂಡು ನೋಡೋಂಥ ಸಿನಿಮಾ.
ಈ ವರ್ಷ ನಿಮ್ಗೆಲ್ಲರೂ 2026 ನಗೆ ಹಬ್ಬ ಕೊಡುವಂಥದ್ರಲ್ಲಿ ಎರಡು ಮಾತಿಲ್ಲ. ಎಲ್ಲರೂ ಕುತ್ಕೊಂಡು ಎಲ್ಲ ಸಿನಿಮಾ ಎಂಜಾಯ್ ಮಾಡ್ತೀರಾ ನೀವು. ಬೇರೆ ಏನಾದರೂ ಸೊ ನನಗೆ ಈ ಲಾಸ್ಟಲ್ಲಿ ಈಗ ಈ ರೋಲೆಕ್ಸ್ ಸಿನಿಮಾದಲ್ಲಿ ನಂಗೆ ಪ್ರತಿಯೊಂದು ವಿಚಾರದಲ್ಲೂ ನನಗೆ ಸಪೋರ್ಟ್ ಮಾಡೋದಂತ ನಮ್ಮ ಕ್ಯಾಮ್ರಾಮ್ಯಾನ್ ಆಗಿರ್ಬೋದು, ನಮ್ಮ ಕ್ರಿಯೇಟಿವಿಟಿ ಆಗಿರ್ಬೋದು, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿರ್ಬೋದು, ಎಡಿಟರ್ ಆಗಿರ್ಬೋದು, ಅದಾದಮೇಲೆ ಕ್ರೂ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸತೀಶ್ ಅವ್ರು ಆಗಿರ್ಬೋದು, ಮತ್ತು ಪೋಸ್ಟ್ ಪ್ರೊಡಕ್ಷನ್ ಧನುಷ್ ಕೂಡ ಆಗಿರ್ಬೋದು, ಎಲ್ಲರೂ ನಮಗೆ ನಿಂತ್ಕೊಂಡು ಸಪೋರ್ಟ್ ಮಾಡಿದ್ದಾರೆ ಪ್ರತಿಯೊಂದು ವಿಚಾರದಲ್ಲಿ. ಸಚಿನ್ ಅನ್ನೋರು ಮತ್ತು ಮಂಜುಳಾ ಖಾನ್ ಅವರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸಿನಿಮಾನ ಯಾವುದೇ ರೀತಿಯಲ್ಲೂ ತೊಂದರೆ ಆಗಿರೋ ಥರ ಅದೆಲ್ಲ ಮಿಗಿಲಾಗಿ ನನಗೆಲ್ಲ ಜೊತೆಲಿದ್ದು ನನಗೆ ಪ್ರತಿಯೊಂದು ವಿಷಯದಲ್ಲೂ ಸಪೋರ್ಟ್ ಮಾಡ್ತೀನಿ. ನನ್ನ ತಂಗಿ ಗಿರ್ಜಾ ಆಗಿರ್ಬೋದು, ನನ್ನ ಧರ್ಮ ಪತ್ನಿ ರೇಖಾ ಆಗಿರ್ಬೋದು, ಇವ್ರು ನಾನು ಯಾವಾಗಲೂ ಸಿನಿಮಾಗೆ ಸಪೋರ್ಟ್ ಮಾಡೋಂಥ ಇವ್ರನ್ನ ಋಣಿಯಾಗಿರ್ತೀನಿ. ಫೈನಲ್ ಆಗಿ ರೋಲೆಕ್ಸ್ ಸಿನಿಮಾ, ಈ ಸಿನಿಮಾ ಮಾಡಬೇಕಂತ ಸಮಯದಲ್ಲಿ ನಮ್ಮ ತಂದೆಯ ಮಾತು 100 ಆನೆ ಬಲಗಳಿಗೆ ಸಮ ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮ ತಂದೆ ಹೇಳ್ಕೊಟ್ಟಂಥ ವೇದವಾಕ್ಯ ಮಾರ್ಗದರ್ಶನ ಇಲ್ಲಿವರೆಗೂ ನನಗೆ ಧೈರ್ಯ ತುಂಬಿದ ವಿಚಾರ ರೋಲೆಕ್ಸ್ ಸಿನಿಮಾಗೆ ಒಂದು ಮಾರ್ಗದರ್ಶನ ಆಯಿತು. ಅದೇ ಥರ ನಮಗೆ ಮಧು ಸರು ಅಷ್ಟೇ ಎಲ್ಲ ವಿಷಯಗಳು ಬಂದು ನನಗೆ ಮಾರ್ಗದರ್ಶನ ಕೊಡ್ತಾ ಇದ್ದು. ಆಮೇಲೆ ಅವರ ಡೆಡಿಕೇಶನ್ನು, ಅವರ ಪ್ರಾಪರ್ ಪ್ಲ್ಯಾನಿಂಗು ಸಿನಿಮಾಗೆ ಒಂದು ತುಂಬ ಬ್ಯಾಕಪ್ ಸಿಕ್ತು. ಅಂದ್ಕೊಂಡಂಗೆ ಎಲ್ಲ ರೀತಿಯಲ್ಲಿ ಸಿನಿಮಾ ಚೆನ್ನಾಗಿ ಮಾಡಿದ್ದೀವಿ. ಸೊ ಅದೆಲ್ಲಕ್ಕಿಂತ ಫೈನಲ್ ಆಗಿ ನೀವು ಅಂದರೆ ನಮ್ಮ ಮಾಧ್ಯಮ ಮಿತ್ರರು ಮತ್ತು ಪ್ರೇಕ್ಷಕರು, ನೀವ್ಯಾರೂ ಇಲ್ಲ ಅಂದರೆ ನಾವೆಲ್ಲ ಏನೂ ಇಲ್ಲ. ನಿಮ್ಮ ಸಹಕಾರ, ನಿಮ್ಮ ಆಶೀರ್ವಾದ, ನಿಮ್ಮ ಬೆಂಬಲ ನಮ್ಗೆ ತುಂಬ ಅವಶ್ಯಕತೆ ಇದೆ. ಈ ಕನ್ನಡ ಸಿನಿಮಾ ರೋಲೆಕ್ಸನ್ನು ಗೆಲ್ಸೋಣ, ಬೆಳೆಸೋಣ, ಎಲ್ಲ ರೀತಿಯಲ್ಲಿ ನಮಗೆ ಪ್ರೋತ್ಸಾಹ ಕೊಡಿ ಅಂತ ನಿಮ್ಮಲ್ಲಿ ಮನಸ್ಪೂರ್ವಕವಾಗಿ ನಾನು ಕೇಳ್ಕೊತೀನಿ. ಒಂದು ಸೆಕೆಂಡ್ ಈ ಟೀಸರ್ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲರಿಗೂ ನಿಮಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ವ್ಯಕ್ತಪಡಿಸಿ ಟೋಟಲ್ ಎಂಟರ್ಟೈನ್ಮೆಂಟ್. ಹೌದು, ಈ ಒಬ್ಬರು ಕೋಮಲ್ ಸರ್ ಪೂರ್ತಿ ಲೀಡು, ಸಿನಿಮಾ ಪೂರ್ತಿ ತಲೆ ಅವರ ಭುಜದ ಮೇಲೆ ಹಾಕೊಂಡು ಸಿನಿಮಾ ಪೂರ್ತಿ ರನ್ ಮಾಡ್ತಾರೆ. ಅಲ್ಲಿ ವಿಶೇಷ ಪಾತ್ರವಾಗಿ ನಮ್ಮ ವಿನೋದ್ ಸರ್ ಮಾಡಿದ್ದಾರೆ. ಹಾಂ, ಅದು ಸಿನಿಮಾ ನೋಡಿದ್ರೆ ಟ್ವಿಸ್ಟ್ ಕೊಡ್ತದಣ್ಣ ನಿಮಗೆ. ಇವಾಗ ನಾನು ಹೇಳ್ಬಿಟ್ರೆ ಮಜಾ ಇರಲ್ಲ, ಅದು ನೀವು ಸಿನಿಮಾ ನೋಡಿದ್ರೆ ಅದು ಮಜಾ ಕೊಡೋದು ನಿಮಗೆ. ಏನಕ್ಕೆ ಇದು ಮಾಡಿದಾರೆ ಅಂತ ಹೇಳ್ದಲ್ಲ ಮೊದಲೇ. ಇಬ್ಬರಿಗೂ ಹೀರೋಯಿನ್ ಒಬ್ರನ್ನೇ ಕೊಟ್ಟಿದ್ದೀರಾ ಅಂತ ಪ್ರಶ್ನೆ. ಅವ್ರು ಬಂದು ಫಸ್ಟ್ ಪ್ರಶ್ನೆ ಅದೇ ಆಗಿತ್ತು. ಅದು ಮೋಕ್ಷ ಸರ್ದು ಅದೇ ಪ್ರಶ್ನೆ. ಓಕೆ ಓಕೆ, ಒಂದು ಸೆಕೆಂಡ್. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾ ಕನ್ನಡ ರೋಲೆಕ್ಸ್ ಸಿನಿಮಾ ದಯವಿಟ್ಟು ಎಲ್ಲ ಥಿಯೇಟ್ರ್ ಬಂದು ನೋಡಿ, ಸಿನಿಮಾನ ಗೆಲ್ಲಿಸಿ. 2026 ರೋಲೆಕ್ಸ್ ಸಿನಿಮಾ ನಿಮ್ಗೆಲ್ಲರಿಗೂ ರಸದೌತಣ ಬಡಿಸೋದ್ರಲ್ಲಿ ಎರಡು ಮಾತಿಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಧನ್ಯವಾದಗಳು ಸರ್ ನಿಮಗೆ. Thank you for this opportunity. Sir, Madhu sir, Srinivas sir, thank you for this opportunity. Rolex, the comedy pack entertainment. Personally, ಇದನ್ನ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಾನೆ ಸುಮಾರು ಸನ್ನಿವೇಶ ನಾನು ನಗಾಡಿದ್ದೀನಿ. ಅಷ್ಟು ಬ್ಯೂಟಿಫುಲ್ ಸಿನಿಮಾ, ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟು. ಹಾಗೆ ಸಿನಿಮಾಟೋಗ್ರಫಿ ಬಗ್ಗೆ ಹೇಳಬೇಕು ಅಂದರೆ ಕಾಮಿಡಿ ಥ್ರಿಲ್ಲರ್, ಈ ಸಿನಿಮಾಗೆ ಏನು ಮೂಡಬೇಕು ಅದನ್ನು ಕ್ಯಾರಿ ಮಾಡೋಕ್ಕೆ ಇಡೀ ಟೀಮ್ ಟ್ರೈ ಮಾಡಿದ್ದೀವಿ. ಆ್ಯಂಡ್ ದೇ ಹ್ಯಾವ್ ಪ್ರೊವೈಡ್ ಎವ್ರಿಥಿಂಗ್. ಯಾವುದು ಕುಂದುಕೊರತೆ ಇರೋಂಗೆ ಸಿನಿಮಾಟೋಗ್ರಫಿ ಏನು ಬೇಕನ್ನ ಫಿಲ್ ಮಾಡಿದ್ದಾರೆ. ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗ್ತಿದೆ, ನೋಡಿ ಬ್ಲೆಸ್ ಮಾಡಿ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ನಾನು ರಾಜೇಶ್ ವರ್ಮಾ ಅಂತ. ಮೊದಲನೇದಾಗಿ ನಮ್ಮ ನಿರ್ಮಾಪಕರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಸೊ ಎರಡನೇದಾಗಿ ನಮ್ಮ ನಾಯಕ ನಟರು ಕೋಮಲ್ ಸರ್ ಆ್ಯಂಡ್ ಸೋನಲ್ ಆ್ಯಂಡ್ ವಿನೋದ್ ಸರ್ ನಮ್ಮ ಜೊತೆ ಕೈ ಜೋಡಿಸಿರೋದಕ್ಕೆ ಈ ಸಿನಿಮಾಗೆ ಆನೆ ಬಾಲ ಬಂದಂಗೆ ಆಗಿದೆ. ಸೊ ಎಲ್ಲರೂ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಗೆಲ್ಲಿಸಿ ಸಪೋರ್ಟ್ ಮಾಡಿ. ಮಾಧ್ಯಮದವ್ರು ನೀವು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್. ಎಡಿಟರ್ ಸರ್. ಎಲ್ಲರಿಗೂ ನಮಸ್ಕಾರ. ಈ ಥರ ವೇದಿಕೆ ಇದೆ ನನ್ನ ಮೊದಲು. ಈ ವೇದಿಕೆಗೆ ಅವಕಾಶ ಮಾಡಿಕೊಟ್ಟ ಡೈರೆಕ್ಟರ್ ಮತ್ತು ನಿರ್ಮಾಪಕರಿಗೆ ನಾನು ನಮಸ್ಕಾರ. ಸಿನಿಮಾ ಒಂದು ಪೂರ್ತಿ ಕಾಮಿಡಿ ಸಿನಿಮಾ ಓಟಕ್ಕೆ ಹೇಗೆ ಬೇಕೋ ಆ ಥರ ಒಂದು ಕೆಲಸ ಮಾಡಿದ್ದೀನಿ. ಸೊ ನನ್ನ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು. ಸಾರಿ, ಫರ್ಗಾಟ್ ಟು ಸೇ, ನಾನು ವಿನೋದ್ ನನಗೆ ಒಂದು 15 ಇಯರ್ಸಿಂದ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಅಂದರೆ ನಾನು ಅಸಿಸ್ಟೆಂಟ್ ಆಗಿದ್ದಾಗಿಂದ ಫಸ್ಟು ವಿನೋದ್ ನನಗೆ ಸಿನಿಮಾಟೋಗ್ರಫಿ ಮಾಡಿದ್ದು ನನ್ನ ರೋಲೆಕ್ಸ್ ಸಿನಿಮಾದಲ್ಲಿ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಸಿನು ಸರ್ ಫಾರ್ ದಿಸ್ ಆಪರ್ಚುನಿಟಿ. ಆಗಲೇ ಬ್ಯುಸಿ ಇದ್ರಿ, ಥ್ಯಾಂಕ್ಸ್ ಹೇಳಿದಾಗ ಅದಕ್ಕೆ ಇನ್ನೊಂದ್ಸರಿ ಹೇಳ್ತಾ ಥ್ಯಾಂಕ್ ಯು ಬಿಡಿ. ಸೋನಲ್ ಮ್ಯಾಮ್, ನಿಮ್ಮನ್ನು ಮರೆಯೋಕ್ಕಾಗಲ್ಲ, ಸೆಟ್ಟಲ್ಲಿ ಗೋಳು ಇಕ್ಕೊಂಡವರು. ಥ್ಯಾಂಕ್ ಯು. ಟೆಕ್ನಿಷಿಯನ್ಸ್ಗಳೆಲ್ಲ ಮಾತು ಕಮ್ಮಿ, ಆದರೆ ಕೆಲಸ ಸಿಕ್ಕಾಬಟ್ಟೆ ಮಾತಾಡಿದೆ ಆನ್ ಸ್ಕ್ರೀನ್ ಅವ್ರಗಳದ್ದು. ಓಕೆ, ಈಗ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮುರಳಿ ಸರ್ ವೇದಿಕೆ ಮೇಲೆ ಬರಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ದುಡ್ಡು ಎಷ್ಟು ಚೆನ್ನಾಗಿ ಹ್ಯಾಂಡ್ಲ್ ಮಾಡಿದ್ರಿ. ನಮಸ್ತೆ ಎಲ್ರಿಗೂ, ಮಾಧ್ಯಮ ಮಿತ್ರರಿಗೆ ಮತ್ತು ಇಲ್ಲಿ ಬಂದಿರೋ ಮೈಕ್ ಹತ್ರ ಇಟ್ಕೊಳ್ಳಿ ಸರ್. ಸರ್ ಮೈಕ್ ಹತ್ರ ಇಟ್ಕೊಳ್ಳಿ.
ಹಲೋ, ಇಲ್ಲಿ ಬಂದಿರುವಂಥ ಮಾಧ್ಯಮ ಮಿತ್ರರು ಎಲ್ಲರಿಗೂ ನಮಸ್ಕಾರ. ಮತ್ತು ನನಗೆ ಹೆಚ್ಚಿಗೆ ಮಾತಾಡೋಕ್ಕೆ ಬರೋದಿಲ್ಲ. ನಮ್ಮನ್ನು ನಂಬಿ ನಮ್ಮ ಪ್ರೊಡ್ಯೂಸರು ವಿಜಯವಾಡದಿಂದ ಬಂದಿಲ್ಲ, ನಮ್ಮ ಎಲ್ಲ ಟೆಕ್ನಿಷಿಯನ್ಸು ನಮ್ಮ ನಂಬಿ ಸಿನಿಮಾ ತೆಗೆಯೋದಕ್ಕೆ ಎಲ್ಲೇ ಆಗಲಿ ಯಾವುದೇ ಅಂದರೆ ಸ್ಕ್ರೀನ್ ರಿಚ್ ಆಗಿ ಬರೋದಕ್ಕೆ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ತುಂಬ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡಿಕೊಟ್ಟಿದ್ದಾರೆ, ಚೆನ್ನಾಗಿ ಸಹಕಾರ ಮಾಡಿದ್ದಾರೆ. ಮತ್ತು ಶೂಟಿಂಗ್ ಟೈಮಲ್ಲಿ ನಮಗೆ ಕೋಮಲ್ ಸಾರು ತುಂಬ ಚೆನ್ನಾಗಿ ನಮ್ಗೆ ಸಪೋರ್ಟ್ ಮಾಡಿಕೊಟ್ಟಿದ್ದಾರೆ. ಆಫ್ಟರ್ ಶೂಟಿಂಗ್ ಕೂಡ ನಮ್ಗೆ ತುಂಬ ನಮ್ಮ ಜೊತೆಲಿದ್ದು ನಮಗೆ ಸಿನಿಮಾ ಪ್ರಮೋಷನಲ್ ಆಗಿಲ್ಲ, ಅದಾಗಲಿ ಮತ್ತೊಂದಾಗಲಿ ತುಂಬ ನಮಗೆ ಐಡಿಯಾಗಳು ಮಾಡಿಕೊಟ್ಟು ಚೆನ್ನಾಗಿ ನಮ್ಮ ಜೊತೆ ಸಪೋರ್ಟ್ ಆಗಿದ್ದಾರೆ. ಅಂದರೆ ನನಗೆ ಸಿನಿಮಾ ಚೆನ್ನಾಗಿ ಬರೋದಕ್ಕೆ ನಮ್ಮ ಟೆಕ್ನಿಷಿಯನ್ಸ್ ತುಂಬ ಚೆನ್ನಾಗಿ ವರ್ಕ್ ಮಾಡಿಕೊಟ್ಟಿದ್ದಾರೆ. ನಮ್ಮ ಡೈರೆಕ್ಟರ್ ಸರ್ ಆಗಿರ್ಬೋದು, ನಮ್ಮ ಎಡಿಟರು, ಮ್ಯೂಸಿಕ್ ಡೈರೆಕ್ಟ್ರು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಈಗ ನಾನು ಹೇಳೋದೇನಪ್ಪ ಅಂತಂದರೆ, ಸಿನಿಮಾಗಳು ತುಂಬ ಚೆನ್ನಾಗಿ ಬರ್ತಾಯಿದೆ, ಬಟ್ ಆಡಿಯನ್ಸ್ ಬರ್ತಾ ಇಲ್ಲ. ಅದಕ್ಕೆ ನಿಮ್ಮ ಮೀಡಿಯಾದವರು, ನಮ್ಮ ಮಾಧ್ಯಮ ಮಿತ್ರರು ಇದಕ್ಕೆಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿ ಸಿನಿಮಾ ಚೆನ್ನಾಗಿ ಓಡೋದಕ್ಕೆ ನೀವೆಲ್ಲ ಸಹಕಾರ ಮಾಡಿ ಅಂತ ನಾನು ಕೇಳ್ಕೊತೀನಿ. ಎಲ್ಲರಿಗೂ ಧನ್ಯವಾದ, ನಮಸ್ಕಾರ. ಥ್ಯಾಂಕ್ ಯು ಧನ್ಯವಾದಗಳು. ಹೀರೋಯಿನ್ಗೆ ಅಮ್ಮ ಮನೀಶ್ ಸರ್ ಅವರು ಬಂದು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಣಾ ಸಂಜಯ್. ಮೊದಲನೇದಾಗಿ ನಾನು ಒಂದು 6 ವರ್ಷದಿಂದ ಇಲ್ಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿದ್ದೀನಿ. ನನ್ನಂಥ ಕಲಾವಿದನ್ನ ಗುರುತಿಸಿ ನಮಗೊಂದು ಅವಕಾಶ ಕೊಟ್ಟಂಥ ಶ್ರೀನಿವಾಸ್ ಸರ್ಗೆ ಐ ಆಮ್ ವೆರಿ ಗ್ರೇಟ್ಫುಲ್. ಆ್ಯಂಡ್ ಎಸ್ಪೆಷಲಿ ವರ್ಕಿಂಗ್ ವಿತ್ ವಿನೋದ್ ಸರ್, ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಸರ್. ಯಾಕೆಂದರೆ ತುಂಬ ಚಿಕ್ಕ ಮಗುಗೆ ಹೇಳ್ಕೊಟ್ಟು ನಮಗೆ ಕೆಲಸ ತಗೊಳ್ರಿ. ವಂಡರ್ಫುಲ್ ವರ್ಕಿಂಗ್ ವಿತ್ ಯು. ಆ್ಯಂಡ್ ಎಸ್ಪೆಷಲಿ ಕೋಮಲ್ ಸರ್ ಆ್ಯಂಡ್ ಸೋನಲ್ ಮ್ಯಾಮ್, ಥ್ಯಾಂಕ್ ಯು ಅಗೇನ್. ಮುರಳಿ ಸರ್, ಥ್ಯಾಂಕ್ ಯು ಫಾರ್ ದಿ ಆಪರ್ಚುನಿಟಿ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಮಧು ಸರ್ಗೆ, ಮುರಳಿ ಸರ್ಗೆ ಫಸ್ಟು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಡೈರೆಕ್ಟರ್ ಶ್ರೀನಿವಾಸ್ ಸರ್ಗೆ. ಮತ್ತು ನಾನು ಇದರಲ್ಲಿ ಸೋನಲ್ ಅವ್ರ ಅಮ್ಮ ಕ್ಯಾರೆಕ್ಟರ್ ಮಾಡಿದ್ದೀನಿ. ನಾನು ವಿನೋದ್ ಪ್ರಭಾಕರ್ ಸರ್ ನಮಸ್ಕಾರ. ಕೋಮಲ್ ಸರ್ ನಮಸ್ಕಾರ. ಇವ್ರುಗಳ ಮುಂದೆಲ್ಲ ನನಗೆ ಮಾತಾಡೋಕ್ಕಾಗಲ್ಲ. ಆಲ್ ದ ಬೆಸ್ಟ್ ರೋಲೆಕ್ಸ್ ಟೀಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೀವೇ ಸಂತೂರ್ ಮಮ್ಮಿ ಇದ್ದಂಗಿದ್ದೀರಿ. ಓಕೆ, ಇಲ್ಲಿ ವೇದಿಕೆ ಮೇಲೆ ಬಂದವರೆಲ್ಲ ಒಬ್ರನ್ನ ಸಿಕ್ಕಾಬಟ್ಟೆ ಹೊಗಳಿದ್ರು. ಅವರೇ ಈ ಸಿನಿಮಾದ ನಾಯಕ ನಟಿ ಸೋನಲ್ ಅವರು. ಸೋನಲ್ ಅವರು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತೀವಿ. ಆ ಪಾತ್ರದ ಬಗ್ಗೆ, ಕೋಮಲ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡಿರುವಂಥ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಬೇಕು. ಎಲ್ಲರಿಗೂ ನಮಸ್ಕಾರ. ಸೊ ರಾಲೆಕ್ಸ್ ಸಿನಿಮಾ, ಈ ಸಿನಿಮಾ ನನಗೆ ಫಸ್ಟು ಶ್ರೀನಿವಾಸ್ ಸರ್ ಮತ್ತು ರಾಜೇಶ್ ಇವರಿಬ್ಬರೇ ಬಂದಿದ್ದು ಟು ಆಸ್ಕ್ ಫಾರ್ ದಿಸ್ ಫಿಲ್ಮ್. ಐ ಥಿಂಕ್ ನನ್ನ ಪಾತ್ರ ಹೇಳಿದಾಗ ಒಂದು ಸ್ವಲ್ಪ ಭಯ ಇತ್ತು ನನಗೆ ಆಗುತ್ತಾ, ಯಾಕೆಂದರೆ ರಿಯಲ್ ಕ್ಯಾರೆಕ್ಟರ್ ಅದಲ್ಲ ನಂದು. ಅದನ್ನು ಬಿಟ್ಟು ನನ್ನ ಕಂಫರ್ಟ್ ಝೋನ್ ಬಿಟ್ಟು ಈ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಬೇಕಿತ್ತು ನಾನು. ನನಗೊಂದು ಚಿಕ್ಕ ಡೌಟ್ ಇತ್ತು ನನಗಾಗತ್ತಾ ಅಂತ. ಬಟ್ ಐ ಥಿಂಕ್ ನನಗಿಂತ ಜಾಸ್ತಿ ನನ್ನ ಮೇಲೆ ನಂಬಿಕೆ ಶ್ರೀನಿವಾಸ್ ಸರ್ಗಿತ್ತು. ಇಲ್ಲ ನೀವು ಮಾಡ್ತೀರಾ ಅನ್ನೋ ಒಂದು ನಂಬಿಕೆ ಅವರಿಬ್ಬರಿಗಿತ್ತು. ಸೊ ಥ್ಯಾಂಕ್ ಯು ಸರ್, ನನಗೆ ಒಂದು ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಪ್ರೊಡ್ಯೂಸರ್ ಮಧು ಸರ್ ಅವ್ರು ಹೇಳಾಯಿತು ನನ್ನ 3ನೇ ಮಗಳಂತ. ನಿಜವಾಗ್ಲೂ ಥ್ರೂ ಔಟ್ ದ ಶೂಟಿಂಗ್ ನನಗೆ ಒಂದು ಹೀರೋಯಿನ್ ಥರ ಅಲ್ಲ, ಒಂದು ಮಗಳ ಥರನೇ ಟ್ರೀಟ್ ಮಾಡಿದ್ದಾರೆ ಸರ್. ಥ್ಯಾಂಕ್ ಯು ಸೋ ಮಚ್. Even after the film, I'm sure I'll have high regards and gratitude for you, sir. Lots of love, and I hope after this cinema, you do 100 more cinemas in the Kannada film industry. And Idi Tanda, namma whole technical team has been very sweet. Andre ನಾವು ಒಂದು ಮನೆಯಲ್ಲೇ ಶೂಟ್ ಮಾಡ್ತಿದ್ವಿ. ಆ್ಯಂಡ್ ಎಲ್ಲರೂ ಒಂದು ಫ್ಯಾಮಿಲಿ ಥರನೇ, ಅಲ್ಲಲ್ಲೇ ಬೆಳಿಗ್ಗೆ ಹೋಗಿ ಸಂಜೆ ತನಕ ಯೂಸ್ ಟು ಆಲ್ ಬಿ ಟುಗೆದರ್. ಸೊ ಒಂದು ಫ್ಯಾಮಿಲಿ ಥರನೇ ಇದ್ವಿ ಎಲ್ಲರೂ. ನೀವು ನನ್ನ ನೋಡ್ಕೊಂಡು ಮಾತ್ರ ಮಂಜಣ್ಣ ಬೈತಾರೆ. ಸಾರಿ. ಆ್ಯಂಡ್ ಅಫ್ಕೋರ್ಸ್ ಫಸ್ಟ್ ಟೈಮ್ ಕೋಮಲ್ ಸರ್ ಜೊತೆ ವರ್ಕ್ ಮಾಡ್ತಿರೋದು. ಅವ್ರ ಜೊತೆ ನಾನು ಏನು ಹೇಳೋದು, ಅದೇ ರಾಕಿ ಹೇಳ್ತಿದ್ರಲ್ಲ, ಅಲ್ಲಿ ಶೂಟ್ ಮಾಡ್ತಿರುವಾಗಲೇ ಅಲ್ಲಿ ಏನೋ ಡೈಲಾಗ್ ಹೇಳಿದ್ರೆ ನಾನು ಎಷ್ಟೋ ಸರ್ತಿ ನನ್ನಿಂದ 1 more ಆಗಿದೆ. ಬಿಕಾಸ್ ಅಲ್ಲಲ್ಲೇ ನಗ್ತಾ ಇದ್ದೆ ನಾನು. ಆ್ಯಂಡ್ ಸರ್, ಯು ಆರ್ ಅಮೇಝಿಂಗ್. ಥ್ಯಾಂಕ್ ಯು ಸರ್. ಆ್ಯಂಡ್ ಅಲ್ಲೇ ಸ್ಪಾಂಟೇನಿಯಸ್ ಆಗಿ ಎಷ್ಟೋ ನನಗೆ ಇಂಪ್ರೂವ್ಮೆಂಟ್ಗೆ ಕೋಮಲ್ ಸರ್ ಹೆಲ್ಪ್ ಮಾಡಿದ್ದಾರೆ, ಡೈಲಾಗ್ ವೈಸ್ ಅಲ್ಲಿ. ಯಾಕೆಂದರೆ ನನಗೆ ಡೈಲಾಗ್ಸ್ ಹೇಳೋದು ಒಂದು ಸ್ವಲ್ಪ ಕಷ್ಟ. ಐ ಆಮ್ ವೆರಿ ಬ್ಯಾಡ್, ನಾಟ್ ವೆರಿ ಗುಡ್ ಎಟ್ ಇಟ್. ಬಟ್ ಕೋಮಲ್ ಸರ್ ಇದ್ದಿದ್ದರಿಂದ ಆ ಒಂದು ಕಂಫರ್ಟ್ ಝೋನ್ ಕೊಟ್ಟರು. ಆ್ಯಂಡ್ ಅಲ್ಲೇ ತುಂಬ ಇಂಪ್ರೂವೈಸ್ ಮಾಡೋಕ್ಕೆ ಹೆಲ್ಪ್ ಮಾಡಿದರು. ಸೊ ಕೋಮಲ್ ಸರ್, ಥ್ಯಾಂಕ್ ಯು. ಲುಕಿಂಗ್ ಫಾರ್ವರ್ಡ್ ಟು ವರ್ಕಿಂಗ್ ಅಗೇನ್ ವಿತ್ ಯು. ಥ್ಯಾಂಕ್ ಯು. ಆ್ಯಂಡ್ ವಿನೋದ್ ಸರ್ ಬಗ್ಗೆ ಅಫ್ಕೋರ್ಸ್ ನನ್ನ ಬೆಸ್ಟ್ ಫ್ರೆಂಡ್. ಮತ್ತು 3ನೇ ಸಿನಿಮಾ ಟುಗೆದರ್. ಬಟ್
ಇದರಲ್ಲಿ ಒಂದು ಬೇರೆ ಟ್ವಿಸ್ಟ್ ಇದೆ. ನಾಟ್ ಲೈಕ್ ದಿ ಅದರ್ 2 ಸಿನಿಮಾಸ್, ರಾಬರ್ಟ್ ಥರ ಮಾದೇವ ಥರ ಅಲ್ಲ, ಇದರಲ್ಲಿ ಒಂದು ಬೇರೆ ಟ್ವಿಸ್ಟ್ ಇದೆ. ಸೊ ಅಗೇನ್ ನಿಮ್ಮ ಜೊತೆ ವರ್ಕ್ ಮಾಡಿ ಖುಷಿ ಆಯಿತು. ಈ ಸಿನಿಮಾದಲ್ಲಿ ಎಲ್ಲೂ ಕಾಟ ಕೊಟ್ಟಿಲ್ಲ ಅವ್ರಿಗೆ, ತುಂಬ ಸೈಲೆಂಟಾಗಿ. ಹೌದು ತಾನೆ, ಏನು ಬೇಡ ಹೇಳಲೇಬೇಕು. ತುಂಬ ಅಲ್ಲ ನಿಜ, ತುಂಬ ಸೈಲೆಂಟ್ ಆಗಿದ್ದೆ ನಾನು, ಅವ್ರಿಗೆಲ್ಲೂ ಪ್ರಾಬ್ಲಮ್ ಮಾಡಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಫಾರ್ ಆಲ್ವೇಸ್ ಬೀಯಿಂಗ್ ದೇರ್. ಸಿನಿಮಾದಲ್ಲಿ ಅಷ್ಟಲ್ಲ, ಈವನ್ ಆಫ್ ಸ್ಕ್ರೀನ್ ವೆನ್ ಹಿ ಟಾಕ್ಸ್ ಟು ಮೀ ದೆ ಸೋ ಮಚ್ ವಾರ್ಮ್ತ್, ತುಂಬ ಪ್ರೀತಿಯಲ್ಲಿ ತುಂಬ ವಾರ್ಮ್ತಲ್ಲಿ ಮಾತಾಡ್ತೀರಾ. ಆ್ಯಂಡ್ ಕೀಪ್ ಸ್ಮೈಲಿಂಗ್ ಆ್ಯಂಡ್ ಬಿ ದ ಸೇಮ್. ಥ್ಯಾಂಕ್ ಯು. ಹ್ಞೂ ಸರ್, ಪಾಪ ಮಾದೇವದಲ್ಲಿ ಹೇಳಾಗಿದೆಯಲ್ಲ ಎಲ್ರಿಗೂ ಗೊತ್ತು. ಮಾದೇವದಲ್ಲಿ ಪಾಪ ತುಂಬ ಕಾಟ ಕೊಟ್ಟಿದ್ದೀನಿ. ಅಂದರೆ ಅವ್ರ ಕ್ಯಾರೆಕ್ಟರ್ ಹಂಗಿತ್ತು, ಬಟ್ ನಾನು ತುಂಬ ಡಿಸ್ಟರ್ಬ್ ಮಾಡಿದ್ದೀನಿ. ಅವರು ಇಲ್ಲಿ ನಾನು ಏನೂ ಮಾಡಿಲ್ಲ, ತುಂಬ ಸೈಲೆಂಟ್ ಆಗಿದ್ದೆ ನಾನು. ಆ್ಯಂಡ್ ಅಫ್ಕೋರ್ಸ್ ಇಡೀ ತಂಡಕ್ಕೆ ನಮ್ಮ ಸಿನಿಮ್ಯಾಟೋಗ್ರಾಫರ್ ರಾಖಿಯಲ್ಲಿದ್ದಾರೆ. ತುಂಬ ಕಿರ್ಚಾಡ್ತಿದ್ದಿದ್ದು ಸೆಟ್ಟಲ್ಲಿ ಸೌಂಡ್ ಬರ್ತಿದ್ದು ಅಂದರೆ ಇವರಿಂದ, ರಾಖಿ ಅವರಿಂದ. ನೋಡಿ ಕ್ಲಾಪ್ ಕೂಡ ಹೊಡೆದ್ರು. ಬಟ್ ಥ್ಯಾಂಕ್ ಯು, ಇಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ರಾಖಿ. ಥ್ಯಾಂಕ್ಸ್ ಟು ದ ಹೋಲ್ ಟೀಮ್, ಹಾಗೆ ನನ್ನ ಸ್ಟಾಫ್ಗೆ ಹೂ ಮೇಡ್ ಮೀ ಲುಕ್ ಸೋ ಬ್ಯೂಟಿಫುಲ್. ಆ್ಯಂಡ್ ಯಾವುದೇ ಪ್ರೆಸ್ ಮೀಟಲ್ಲಿ ನಮ್ಮ ಅಮ್ಮಗೊಂದು ಥ್ಯಾಂಕ್ಸ್ ಹೇಳ್ತೀನಿ, ಅವರಿಂದ ನಾನು ಇಲ್ಲಿದ್ದೀನಿ, ಇವತ್ತು ಇಲ್ಲಿದ್ದಾರೆ. ಥ್ಯಾಂಕ್ ಯು ಮಮ್ಮ. ಹಾಗೆ ನೀವೆಲ್ಲರೂ ನಮ್ಮ ಸಪೋರ್ಟ್ ಮಾಡಿ. ರಾಲೆಕ್ಸ್ ಸಿನಿಮಾ ಬೇಗದಲ್ಲಿ ಡೇಟ್ ಅನೌನ್ಸ್ ಮಾಡ್ತೀವಿ. ಸಪೋರ್ಟ್ ಮಾಡಿ, ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಮೇಲೆ ಯಾವತ್ತೂ ಇರಲಿ. ಥ್ಯಾಂಕ್ ಯು. ತರುಣ್ ಅವರಿಗೆ ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ರಿಮೈಂಡ್. ನನ್ನ ಹಸ್ಬೆಂಡ್ ಸರ್, ಯಜಮಾನ್ರು, ನನ್ನ ಯಜಮಾನ್ರು. ಥ್ಯಾಂಕ್ ಯು ಸೋ ಮಚ್. ಅಲ್ಲೇ ಇರಿ. ಟೀಮ್ ಪರವಾಗಿ ಹೂಗುಚ್ಚ ಕೊಡೋ ಮೂಲಕ ಸೋನಲ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ. ನಿರ್ದೇಶಕರು ಮೈಕ್ ಕೊಡಿ ಮೇಡಮ್, ಒಂದು ನಿಮಿಷ. ಥ್ಯಾಂಕ್ ಯು ಸೋ ಮಚ್ ಸೋನಲ್ ಅವರೇ. ಎರಡು ಅವ್ರದ್ದೇ. ಇದು ಬೇರೆ ನವರಸನ್ ಅವ್ರಿಗೆ ನಾನಿವತ್ತು ಹೇಳೋದೇ ಬೇಡ, ಲಾಸ್ಟಿಗೆ ಹೇಳಿ ಈಗಲ್ ಮೀಡಿಯಾ ಕ್ರಿಯೇಷನ್ ಅಂತಿದ್ರಿ, ಇವತ್ತು ನೀವೇ ಹೇಳ್ಬಿಟ್ರಿ, ಫುಲ್ ಪ್ರಮೋಷನ್. ಎಲ್ರಿಗೂ ನಮಸ್ಕಾರ. ತಡವಾಗಿ ಬಂದಿದ್ದಕ್ಕೆ ದಯವಿಟ್ಟು ಕ್ಷಮೆ ಇರಲಿ, ದಯವಿಟ್ಟು ವಾಸಣ, ವೆರಿ ಸಾರಿ. ಅಂದರೆ ಸಿನಿಮಾದಲ್ಲೂ ತಡವಾಗೇ ಬರ್ತೀನಿ. ಸೊ ಒಂದು ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊತಿದ್ದೀನಿ. ಆ್ಯಂಡ್ ಇಟ್ಸ್ ಅ ಕೈಂಡ್ ಆಫ್ ಸ್ಪೆಷಲ್ ಅಪಿಯರೆನ್ಸ್ ಅನ್ನೋದಕ್ಕಿಂತ ಆ ಸಿನಿಮಾದಲ್ಲಿ ಕ್ಯಾರಿ ಆಗ್ತೀನಿ. ಅಂದರೆ ಬರೀ ಒಂದು ಫೈಟ್ಗೋ ಅಥವಾ ಒಂದು ಯಾವುದೋ ಒಂದು ಕ್ಯಾರೆಕ್ಟರ್ಗೋಸ್ಕರ ಬಂದಿಲ್ಲ, ಒಂದು ಭಾಳಷ್ಟು ಇಂಪಾರ್ಟೆನ್ಸ್ ಇರುವಂಥ ಒಂದು ಕ್ಯಾರೆಕ್ಟ್ರು, ಅದಕ್ಕೆ ನಾನು ಒಪ್ಕೊಂಡು ಮಾಡಿದ್ದೆ. ಸೊ ಫಸ್ಟ್ ಆಫ್ ಆಲ್ ಐ ಹ್ಯಾವ್ ಟು ಥ್ಯಾಂಕ್ ಸೋನಾಲ್ ಅವರು. ಮಾದೇವ ಆದಮೇಲೆ ಐ ಥಿಂಕ್ 50 days ಕ್ರಾಸ್ ಆಗಿತ್ತು. ಸೊ ಅವರು ಹೇಳ್ತಾರೆ ನನಗೆ ಈ ಥರ ಒಂದು ರೋಲೆಕ್ಸ್ ಅಂತ ಒಂದು ಸಿನಿಮಾ, ಬಟ್ ಬಿಫೋರ್ ಮಾದೇವ ಟೈಮಲ್ಲೇ ಹೇಳ್ತಿದ್ರು ಈ ಥರ ಮಾಡ್ತಿದ್ದೀನಿ, ಕೋಮಲ್ ಸರ್ ಜೊತೆ ಸಿನಿಮಾ ಮಾಡ್ತಿದ್ದೀನಿ ಅಂತ. ಸೊ ಆ ಟೈಮಲ್ಲಿ ಮಾದೇವ ಚೆನ್ನಾಗಾಯಿತು, ನಮ್ಮ ಪೇರ್ ಮತ್ತೆ ಒಂದು ರಾಬರ್ಟ್ ಆದಮೇಲೆ ಮಾದೇವ ಆದಮೇಲೆ ಚೆನ್ನಾಗಾಗತ್ತೆ ಅಂತ ಹೇಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಈ ಸಿನಿಮಾ ನನಗೆ ಕೊಡಿಸಿದ್ದಕ್ಕೆ. ಅಲ್ಲಲ್ಲ, ಬಿಕಾಸ್ ನೀವು ರೆಫರ್ ಮಾಡಿದ್ದಕ್ಕೆ. ಆ್ಯಂಡ್ ನಮ್ಮ ಶ್ರೀನಿವಾಸ್ ಸರ್ ಆ್ಯಂಡ್ ರಾಜೇಶ್ ಅವರು, ಸೊ ಅವರಿಬ್ಬರು ನನಗೆ ಭಾಳ ಈ ಸಿನಿಮಾಯಿಂದ ಆತ್ಮೀಯರಾದರು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನ, ಎಲ್ಲೂ ಬೋರ್ ಆಗಲ್ಲ. ನಾನು ಮೊನ್ನೆ ನೋಡಿದೆ, ಸಿನಿಮಾನ ನೋಡಿದೆ, ನಗ್ತಾನೇ ಇದ್ದೆ. ಕೋಮಲ್ ಸರ್ ಅವರು ಆ್ಯಸ್ ಯೂಶುವಲ್ ನಿಮ್ಮ ಒಂದು ನಮ್ಗೆ ಭಾಳ ಇಷ್ಟ ಆಗಿದ್ದು ಟೀಸರ್ ಒಂದು ಡೈಲಾಗ್ ಇದೆ ಗೊತ್ತಾ, ಡೈಪರ್ ಒಂದು ಬಿಟ್ಟರೆ ನಾನು ಫುಲ್ಲು ಮಗುನೇ ಅನ್ನೋದು ಸಕ್ಕತ್ತಾಗಿತ್ತು. ಆ್ಯಂಡ್ ಅಫ್ಕೋರ್ಸ್ ನನ್ನ ಶ್ರೀಮತಿ ನಿಶಾ ಅವರು ತುಂಬ ಇಷ್ಟಪಟ್ಟರು. ಆ್ಯಕ್ಚುಲಿ ಅವರು ಸಿನಿಮಾನ ತುಂಬ ಎಂಜಾಯ್ ಮಾಡ್ಕೊಂಬಂದರು ಥ್ರೂ ಔಟ್ ಆಗಿ, ನಿಮ್ಮ ಕ್ಯಾರೆಕ್ಟರ್ ಆಗಲಿ. ಆ್ಯಂಡ್ ಸೋನಾಲ್ ಅವ್ರನ್ನ ತುಂಬ ಇಷ್ಟಪಟ್ಟರು. ಆ್ಯಂಡ್ ಆಲ್ಮೋಸ್ಟ್ ಥ್ರೂ ಔಟ್ ಆಗಿ ಈ ಸಿನಿಮಾ ನೋಟ್ಸ್ ಇತ್ತೆ. ಆ್ಯಕ್ಚುಲಿ ನನಗೆ ನಿಶಾ ಅವ್ರು ಕೇಳಿದ್ರು, ನೋಟ್ಸ್ ಇತ್ತೆ ಅಂದರೆ ಏನು ಅಂದರು. ಆ್ಯಕ್ಚುಲಿ ಏನು ಅಂದರೆ ನೋಟ್ಸ್ ಇತ್ತೆ ಅಂದರೆ ನಿಮ್ಮನ್ನು ಕಣ್ಣು ಆ ಕಡೆ ಈ ಕಡೆ ಡೈವರ್ಟ್ ಮಾಡೋಕ್ಕೆ ಬಿಡೋಲ್ಲ, ಸಿನಿಮಾ ನೋಡಿಸ್ಕೊಂಡೇ ಹೋಗ್ತಾ ಇರುತ್ತೆ. ಸೊ ನೋಟ್ಸ್ ಇತ್ತೆ ಸಿನಿಮಾನ. ಆ್ಯಂಡ್ ಐ ಹ್ಯಾವ್ ಟು ಥ್ಯಾಂಕ್ ದ ಹೋಲ್ ಡೈರೆಕ್ಷನ್ ಟೀಮ್, ಬಿಕಾಸ್ ಒಬ್ಬರು ನಿರ್ದೇಶಕರು ಎಷ್ಟು ಇಂಪಾರ್ಟೆಂಟ್ ಆಗ್ತಾರೋ. ಸೊ ಒಂದು ಸಿನಿಮಾ ಗೆಲ್ಲಬೇಕು ಅಂದರೆ, ಸಿನಿಮಾ ಚೆನ್ನಾಗಿ ಬರಬೇಕು, ಸಿನಿಮಾ ಫಿನಿಶ್ ಆಗಬೇಕು ಅಂದರೆ ಅದರ ಹಿಂದೆ ಡೈರೆಕ್ಷನ್ ಟೀಮ್ ಹುಡುಗರು, ಆ ಹುಡುಗರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ರಾಖಿ
ಕ್ಯಾಮ್ರಾಮನ್ ನಮ್ಮ ರಾಕಿ, ಭಾಳ ಚಿಕ್ಕ ಹುಡುಗ. ನಾನು ಇಂಡಸ್ಟ್ರಿಗೆ ಬಂದಾಗ ಅವ್ರ ತಂದೆ ಜೊತೆ ನಾನು ಕೆಲಸ ಮಾಡಿದ್ದೀನಿ, ಚಂದ್ರಣ್ಣನ ಜೊತೆ ಕೆಲಸ ಮಾಡಿದ್ದೀನಿ. ಆಗಲೇ ಭಾಳ ಇಂಟ್ರೆಸ್ಟೆಡ್ ಆಗಿ, ಹಿ ವಾಸ್ ವೆರಿ ಇಂಟ್ರೆಸ್ಟೆಡ್. ಆ ಒಂದು ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿ ಬರ್ತಾಯಿದ್ರು. ನಿಮ್ಮ ತಂದೆಯವರು ಬೈಗಳು ಇನ್ನೂ ಕಿವಿಯಲ್ಲಿದೆ, ನಿಮಗೆ ಬೈತಾ ಇದ್ದಿದ್ದು, ನನಗಲ್ಲ, ಇವ್ರಿಗೆ ಬೈತಾ ಇದ್ದಿದ್ದು. ಆ್ಯಂಡ್ ಅದ್ಯಾವುದು ಅವ್ರ ತಂದೆ ಅವ್ರನ್ನ ಒಂದು ಒಳ್ಳೆ ಹಾದಿಯಲ್ಲಿ ಕರ್ಕೊಂಬರ್ಬೇಕು, ಯಾಕಂದರೆ ನಮ್ಮ ತಂದೆನೂ ಸಿಕ್ಕಾಪಟ್ಟೆ ಬೈತಾ ಇದ್ರು ನನ್ನ. ಅದೊಂದು ಪ್ರಾಸೆಸ್ ಇದೆ, ಒಳ್ಳೆ ದಾರಿಯಲ್ಲಿ ಬರಬೇಕು ಅಂತ. ಅಷ್ಟು ಎಕ್ಸ್ಪೀರಿಯನ್ಸ್, ಅವ್ರ ತಂದೆ ಎಕ್ಸ್ಪೀರಿಯನ್ಸ್ ಆಗಲಿ, ಇವರ ಎಕ್ಸ್ಪೀರಿಯನ್ಸ್ ಆಗಲಿ, ಫಸ್ಟ್ ಟೈಮ್ ನಾನು ನಿಮ್ಮ ಜೊತೆ ಥ್ರೂಔಟ್ ಆಗಿ ಒಂದು ಸಿನಿಮಾ ಅಂದರೆ ಒಂದು ಆ್ಯಸ್ ಅ ಸೋಲೋ ಕ್ಯಾಮ್ರಾಮನ್ ವರ್ಕ್ ಮಾಡಿರೋದು ನೋಡಿದ್ದೀನಿ. ಭಾಳಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದೀರಾ. ಆ್ಯಂಡ್ ನಮ್ಮ ಮೊನ್ನೆ ಕೇಳಿದೆ, ಇನ್ನೊಂದು ದೊಡ್ಡ ಸಿನಿಮಾದಲ್ಲೂ ಮಾಡ್ತಿದ್ದಾರೆ, ಅದು ನೀವೇ ಅದಾದಮೇಲೆ ಅನೌನ್ಸ್ ಮಾಡಿ. ಆ್ಯಂಡ್ ನಿಮ್ಮ ಟೀಮ್ ಎಲ್ಲ, ಹೋಲ್ ಟೀಮ್ ಎಲ್ರಿಗೂ ಥ್ಯಾಂಕ್ಸ್. ಆ್ಯಂಡ್ ನಮ್ಮ ಯೋಗ ಮಾಸ್ಟರ್, ಯೋಗ ಬರಲಿಲ್ವಾ? ಫಸ್ಟ್ ಟೈಮ್ ಯೋಗ ಮಾಸ್ಟರ್ ಜೊತೆ ನಾನು ಕೆಲಸ ಮಾಡಿದೆ. ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾನೆ ಹುಡುಗ. ಬಲರಾಮ ಅಲ್ಲಿ ಫಸ್ಟು ಕಾರ್ಡು ಕೊಡ್ಸಿದ್ವಿ, ಸೊ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ರಾಣಾ ಅವರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಐ ಥಿಂಕ್ ನನ್ನಷ್ಟೇ ಸ್ಕ್ರೀನ್ ಸ್ಪೇಸ್ ನಿಮಗೂ ಇದೆ, ಲಾಸ್ಟಲ್ಲಿ ಅಷ್ಟೇ ಬರ್ತೀರಾ. ಆ್ಯಂಡ್ ಟು ಬಿ ವೆರಿ ಪ್ರಿಸೈಸ್, ಥ್ಯಾಂಕ್ ಯು ಸೋ ಮಚ್ ಸೋನಾಲ್ ಫಾರ್ ದಿಸ್ ಆಪರ್ಚುನಿಟಿ. ಅಲ್ಲ, ಆ್ಯಂಡ್ ಇದಕ್ಕೆಲ್ಲದಕ್ಕೂ ಒಬ್ಬರು ರೂವಾರಿ ಅಂತ ಏನು ನಮಗೆ ಬಂಡವಾಳ ನಮ್ಗೆ ಹಾಕಿ ಇಷ್ಟೊಂದು ಕೋಟಿ ವೆಚ್ಚದಲ್ಲಿ ಸಿನಿಮಾ ಮಾಡಿದ್ದಾರೆ. ಎಲ್ಲೂ ಸ್ಕ್ರೀನ್ ಮೇಲೆ ಎಲ್ಲೂ ಮೋಸ ಮಾಡಿಲ್ಲ. ಸ್ಕ್ರೀನ್ ಅಷ್ಟು ರಿಚ್ ಆಗಿ ಕಾಣಿಸುತ್ತೆ. ಆ್ಯಂಡ್ ಎಲ್ಲ ಆರ್ಟಿಸ್ಟ್ ಆಗಲಿ ಅಥವಾ ದ ಹೋಲ್ ಸೆಟ್ಗಳಾಗಲಿ, ಆ್ಯಂಡ್ ಸಾಂಗ್ಸ್ ಎಸ್ಪೆಷಲಿ, ಸಾಂಗ್ಸ್ ತುಂಬ ರಿಚ್ ಆಗಿದೆ, ಸಾಂಗ್ಸ್ ತುಂಬ ಚೆನ್ನಾಗಿ ಇದೆ. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಅವರು ಜೆಸಿ ಗಿಫ್ಟ್ ಅವರಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ಎಸ್ಪೆಷಲಿ ಲೈಕ್ ದ ರೀ ರೆಕಾರ್ಡಿಂಗ್, ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಮ್ಮ ಮಧು ಸರ್, ಐ ಲೈಕ್ ದಿಸ್ ಇದು ಶಾಂತಿ ಕ್ರಾಂತಿ ಪ್ರೆಸೆನ್ಸ್ ಅದು. ಆ್ಯಂಡ್ ಇತ್ತೀಚೆಗೆ ಶಾಂತಿ ಕ್ರಾಂತಿ ರಿಲೀಸ್ ಆಗ್ತಿದೆ ಅಂತ ಒಂದು, ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಅವರ ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಒಂದು ಅದು ಪ್ರಾಸೆಸ್ ನಡೀತಿದೆ. ಸೊ ಅದೇ ಹೆಸರಲ್ಲಿ ನಿಮ್ಮ ಒಂದು ಶಾಂತಿ ಕ್ರಾಂತಿ ಪ್ರೆಸೆನ್ಸ್ ಅಂತ ಹಾಕಿದ್ದೀರಾ. ಆ್ಯಂಡ್ ಫೆಲ್ಟ್ ವೆರಿ ನೈಸ್. ಮಧು ಸರ್, ನಿಮ್ಗೆ ಒಳ್ಳೇದಾಗಲಿ, ಹಾಕಿರೋ ಅಷ್ಟು ಬಂಡವಾಳ ವಾಪಸ್ ಬರಲಿ, ಅದ್ರ ಡಬಲ್ ಬರಲಿ, ದುಪ್ಪಟ್ಟು ಬರಲಿ ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ಆಗಲೇ ಮುರಳಿ ಸರ್, ಥ್ಯಾಂಕ್ ಯು ಸೊ ಮಚ್ ಮುರಳಿ ಸರ್, ನಮ್ಮ ಇ ಪಿ ಅವ್ರು ಹೇಳ್ತಿದ್ರು ಸಿನಿಮಾಗೆ ಜನ ಬರ್ತಿಲ್ಲ ಅಂತ. ಅಲ್ಲಿ ತಪ್ಪಿಲ್ಲ ಸರ್, ಇಲ್ಲಿ ತಪ್ಪಿರೋದು. ನಾವು ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಖಂಡಿತ ಬರ್ತಾರೆ ಸರ್, ನಿಜ. ನಾನು ಇದೇ ವೇದಿಕೆ ಮೇಲೆ ಹೇಳಿದ್ದೆ, ಮಾದೇವನೇ ಅಂದರೆ ಜನರನ್ನ ಕರ್ಕೊಂಬಂದಿತ್ತು ಅಂತ. ಆ್ಯಕ್ಚುಲಿ ಬಲರಾಮ ಆಗಲಿಲ್ಲ. ಬಿಕಾಸ್ ಯಾಕೆ ನಾನು ಹೇಳ್ತೀನಿ, 20 days ಅಷ್ಟೇ ಪ್ರಮೋಷನ್ ಮಾಡಿದ್ರು. ಸಿನಿಮಾನ ಚೆನ್ನಾಗಿ ಪ್ರಮೋಟ್ ಮಾಡಿ ಭಾಳಷ್ಟು ಜನ ನನ್ನನ್ನು ತುಂಬ ಜನ ಕೇಳಿದ್ರು. ನನ್ನ ಕೆಲವರು ಫಾಲೋ ಮಾಡ್ತಿರೋರು, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಿರೋರೆ, ಅಣ್ಣ ಬಲರಾಮ ಯಾವಾಗ ರಿಲೀಸು ಅಂತ ಕೇಳಿದ್ರು. ರಿಲೀಸ್ ಆದಮೇಲೆ, ಆಗಿ 1 ತಿಂಗಳು ಆದಮೇಲೆ, ಬಿಕಾಸ್ ಪ್ರಮೋಷನ್ ಸಾಲಿಲ್ಲ. ಆ್ಯಂಡ್ ಪ್ರಮೋಷನ್ ಮಾಡೋಕ್ಕೆ ಆರ್ಟಿಸ್ಟ್ ಮಾತ್ರ ಸೀಮಿತ ಆಗಲ್ಲ. ಆರ್ಟಿಸ್ಟ್ ಮಾತ್ರ ನೀವು ಬರಲಿಲ್ಲ, ಬೀದಿಗೆ ಇಳಿದಿಲ್ಲ, ಆರ್ಟಿಸ್ಟ್ಗಳು ಬರಲಿಲ್ಲ ಅಂತ ದಯವಿಟ್ಟು ಹೋಲ್ ಟೀಮ್, ಆರ್ಟಿಸ್ಟ್ ಮಾತ್ರ ಬಂದರೆ ಆಗಲ್ಲ, ಹೋಲ್ ಟೀಮ್, ಕಂಪ್ಲೀಟ್ ಟೀಮು ಎಲ್ಲ ಈಗೋಗಳನ್ನ ಬಿಟ್ಬಿಟ್ಟು ಎಲ್ಲನೂ ಬದಿಗಿಟ್ಟು ನಮ್ಮ ಸಿನಿಮಾ ನಾವು ಗೆಲ್ಲಬೇಕು ಅಂತ ಬಂದರೆ ಮಾತ್ರ ಗೆಲ್ಲಕ್ಕೆ ಸಾಧ್ಯ. ಅದನ್ನು ನಾನು ಮಾದೇವಲ್ಲಿ ಮಾಡಿದ್ದೆ. ಮಾದೇವ ತುಂಬಾ ಟೋಟಲ್ ಟೀಮ್ ನಾವು ರೋಡಿಗೆ ಇಳಿದು ಅದನ್ನು ಪ್ರಮೋಟ್ ಮಾಡಿದ್ವಿ. ಮನೆಗೆ ರೀಚ್ ಆಗಿತ್ತು ಸಿನಿಮಾ. ಸೊ ಆಗ ಜನ ಬಂದೇ ಬರ್ತಾರೆ ಖಂಡಿತ. ನಾವು ಅದನ್ನು ಪ್ರಮೋಟ್ ಮಾಡಬೇಕು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇವತ್ತು, ಯಾಕಂದರೆ ಸೋಷಿಯಲ್ ಮೀಡಿಯಾ ಈಸ್ ವೆರಿ ವಾಸ್ಟ್. ದೇ ಡೋಂಟ್ ಹ್ಯಾವ್ ಟೈಮ್. ನಿಮಗೆಲ್ಲ ಎಸ್, ಇಟ್ಸ್ ಅ ಸ್ಪೆಷಲ್ ಅಪಿಯರೆನ್ಸ್ ಸರ್. ಎಸ್ ಸರ್, ಥ್ರೂಟ್ ಇರ್ತೀನಿ ಖಂಡಿತ ಸರ್. ನನ್ನ ಸಿನಿಮಾ ಸರ್ ಇದು, ನಮ್ಮ ಸಿನಿಮಾ ಅಂದಾಗ ನಂದು, ನಾವು ಅಂದಾಗ ನಾನು ಅದನ್ನೇ ಹೇಳ್ತಿದ್ದೀನಲ್ಲ, ಇದು ಇಸ್ ದ ಪ್ರಾಸೆಸ್. ಈಗೋ ಯಾವಾಗ ಬಿಟ್ಬಿಟ್ಟಿದ್ದು ನಮ್ಮದು, ನಾವು ಅಂತ ಬಂದರೆ ಖಂಡಿತ ಗೆಲ್ತೀವಿ ಸರ್. ಸೊ ಖಂಡಿತ ನಾನು ಪ್ರಮೋಷನ್ಗೆ ಇದ್ದೇ ಇರ್ತೀನಿ ಥ್ರೂಔಟ್ ಆಗಿ. ಯಾಕಂದರೆ ಹೊರಗಡೆಯಿಂದ ಬಂದಿದ್ದಾರೆ ನಮ್ಮ ಕರ್ನಾಟಕಕ್ಕೆ, ಕನ್ನಡ ಸಿನಿಮಾ ಮಾಡೋಕ್ಕೆ ಹೊರಗಡೆಯಿಂದ ಬಂದಿದ್ದಾರೆ. ಅವ್ರನ್ನ ಗೆಲ್ಲಿಸಿ ಇವತ್ತು ನಾವು ಕಳಿಸಿದ್ರೆ, ಅವ್ರು ಮೊನ್ನೆ ಹೇಳ್ತಿದ್ರು, ಅವ್ರ ಪ್ರಮೋಷನ್ ಸ್ಟ್ರಾಟಜಿ ಎಲ್ಲ ಹೇಳ್ತಿದ್ರು, ಬರೀ ಕನ್ನಡ ಮಾತ್ರ ಮಾಡ್ತಿಲ್ಲ, ತೆಲುಗಲ್ಲೂ ಡಬ್ ಮಾಡ್ಬಿಟ್ಟು ಸಿನಿಮಾ ರಿಲೀಸ್ ಮಾಡ್ತೀನಿ, ಅಟ್ ಎ ಟೈಮ್ ರಿಲೀಸ್ ಮಾಡ್ತೀನಿ ಅಂತಿದ್ರು. ಸೊ ಖುಷಿ ಆಯಿತು. ಥ್ರೂಔಟ್ ಆಂಧ್ರ ಪ್ರದೇಶ್, ಎಸ್, ತೆಲಂಗಾಣ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರು. ಆ್ಯಂಡ್ ಸರ್, ನೀವು ಮಾತಾಡೋರ ನೀವು ಅವ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ರಾ?
ಕೊಟ್ರು ಎಸ್ ಆ್ಯಂಡ್ ನನಗೆ ಖುಷಿ ಆಯಿತು ಅವರು ತೆಲುಗು ಸಿನಿಮಾ ಇಂಡಸ್ಟ್ರಿ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಪ್ರೆಸಿಡೆಂಟ್ ಆಗಿ ಅವ್ರು ಬಂದು ಕನ್ನಡದಲ್ಲಿ ಸಿನಿಮಾ ಮಾಡಿ ಇಲ್ಲೊಂದು ಸಿನಿಮಾ ಗೆಲ್ಸ್ಕೊಂಡು ಹೋಗಬೇಕು ಅಂತ ಅವರು ಖುಷಿ ಪಡ್ತಾ ಇದ್ದಾರೆ. ಸೊ ಅವ್ರನ್ನ ಗೆಲ್ಸ್ಕೊಟ್ರೆ ನಾವು ಖಂಡಿತ ಈ ಟೀಮು ಭಾಳ ಒಂದು ಸಪೋರ್ಟಿವ್ ಆಗಿದೆ. ಗೆಲ್ಸ್ಕೊಟ್ರೆ ಖಂಡಿತ ಮುಂದೆ ಇವರು ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಅಂಕಿತ್ ಅವರೇ, ಥ್ಯಾಂಕ್ ಯು. ಆ್ಯಂಡ್ ಎಸ್ ಸಾರಿ ಸರ್, ಥ್ಯಾಂಕ್ ಯು. ಶಾಂತಿ ಕ್ರಾಂತಿ ಪ್ರೆಸೆಂಟ್ ಶಾಂತಿ ಕ್ರಾಂತಿ, ಓಕೆ. ಮಕ್ಕಳ ಹೆಸರು, ಎಸ್, ಮಕ್ಕಳ ಹೆಸರಲ್ಲಿ ಅವರು ಬ್ಯಾನರ್ ಪ್ರೆಸೆಂಟ್ ಮಾಡ್ತಿದ್ದಾರೆ. ಆ್ಯಂಡ್ MMB ನವರಸನ್ ಅವ್ರಿಗೆ ಥ್ಯಾಂಕ್ ಯು. ಎಲ್ಲಿದ್ರೋ ಒಂಚೂರು ರೀಲ್ಸ್ ಮಾಡ್ಬಿಟ್ಟು ನೋಡ್ಕೊಳ್ಳಿ, ಯಾಕಂದ್ರೆ ನಾನು ಹೇಳಿಲ್ಲ ಅಂತ ಎವ್ರಿ ಟೈಮ್ ನೀವು ಎಲ್ಲಿಂದನೋ ಕಾಲ್ ಮಾಡಿ ಹೇಳ್ತೀರಾ. ಥ್ಯಾಂಕ್ ಯು ನಮ್ಮ ಇಡೀ ಸ್ಟಾಫ್ ಆ್ಯಂಡ್ ಮಾಧ್ಯಮ ಮಿತ್ರರು ಇಲ್ಲಿ ಬಂದಿದ್ದಕ್ಕೆ ಭಾಳಷ್ಟು ಖುಷಿ ಆಗ್ತಿದೆ. ಥ್ಯಾಂಕ್ ದ ಹೋಲ್ ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರೆಸ್ ಮೀಡಿಯಾ, ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಜೈ ಕರ್ನಾಟಕ. ಆ್ಯಂಡ್ ಥ್ಯಾಂಕ್ ಯು ಕೋಮಲ್ ಸರ್ ಬಗ್ಗೆ ನಾನು ಹೇಳೋಕ್ಕೆ ಮರೆಸ್ಬಿಟ್ಟೆ. ಇವತ್ತು ನಿನ್ನೆಯಿಂದ ನಾನು ನೋಡ್ತಿಲ್ಲ ಕೋಮಲ್ ಸರ್ನ. ಐ ಥಿಂಕ್ ನಮ್ಮ ಅವರ ಒಡನಾಟ, ಅವರ ಮದುವೆಯದ್ದು ಒಂದು ಫೋಟೋ ಇದೆ ಮೊನ್ನೆ ತಿರ್ಗಾ ನಮ್ಮ ಫೇಸ್ಬುಕ್ಕಲ್ಲಿ ಓಡ್ತಾ ಆಯಿತು. ಅವ್ರ ಮದುವೆಗೆ ನಮ್ಮ ತಂದೆಯವರು ಹೋಗಿರೋದು. ಆ್ಯಂಡ್ ಕೋಮಲ್ ಸರ್ಗಿಂತ ಆ್ಯಕ್ಚುಲಿ ಜಗಣ ತುಂಬ ಕ್ಲೋಸ್, ಬಿಕಾಸ್ ದೇ ಹ್ಯಾವ್ ಟ್ರಾವೆಲ್ಡ್ ಅ ಲಾಟ್ ಟುಗೆದರ್. ನಾನು ಡಬ್ಬಿಂಗ್ ಮಾಡಿದ್ದೆ, ಅವ್ರ ಸ್ಟುಡಿಯೋದಲ್ಲೇ ಡಬ್ಬಿಂಗ್ ಮಾಡಿದ್ದೆ. ಭಾಳಷ್ಟು ಎಕ್ಸ್ಪೀರಿಯನ್ಸು. ಡಬ್ಬಿಂಗ್ ಒಳಗಡೆ ಮಾಡ್ತಿದ್ದೀನಿ, ಒಳಗೆ ಬಂದರು, ಅಲ್ಲೋ ಅಂದರು. ನಾನು ಹಣ ಅಂದೆ, ಸರಿ ಬಾಪ ಅಂದ್ಕೊಂಡು ಕರ್ಕೊಂಡು ಹೋಗಿ ಆ್ಯಕ್ಚುಲಿ ಒಂದು ಇಡೀ ದಿನ ಡಬ್ಬಿಂಗೇ ಬಿಟ್ಬಿಟ್ಟು ನಮ್ಮ ತಂದೆಯವ್ರ ಬಗ್ಗೆ, ಅವರಿಬ್ಬರು ಒಂದು ಕಾಂಬಿನೇಷನ್ ಬಗ್ಗೆನೇ ಮಾತಾಡಿಕೊಂಡು, ಅವರ ರಿಲೇಷನ್ಶಿಪ್ಪು ಅದನ್ನು ಮಾತಾಡಿಕೊಂಡು, ಹೇಗಿತ್ತು ಇಂಡಸ್ಟ್ರಿ, ಇವತ್ತು ಹೇಗಾಗಿದೆ ಇಂಡಸ್ಟ್ರಿ ಅನ್ನೋದೆಲ್ಲ ಮಾತಾಡ್ತಿದ್ರು. ಸೊ ಅದೆಲ್ಲ ನನಗೆ ಆ್ಯಕ್ಚುಲಿ ತುಂಬ ಒಂದು ಇನ್ಸ್ಪಿರೇಷನ್ ಆಗಿ ತೊಗೊಂಡಿದ್ದೆ ಅದನ್ನು. ಆ್ಯಂಡ್ ಸೋನಾಲ್ ಅವ್ರ ತಾಯಿಯವರು ಬಂದಿದ್ದಾರೆ. ಅಮ್ಮ ನಮಸ್ತೆ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಐ ಥ್ಯಾಂಕ್ ದಿ ಹೋಲ್ ಟೀಮ್ ಆ್ಯಂಡ್ ವಿಶ್ ಆಲ್ ದಿ ಬೆಸ್ಟ್. ಸೊ ಇದೇ ಅಕ್ಟೋಬರ್ ತಿಂಗಳು ಅಲ್ವಾ ಬಿಡುಗಡೆ ಮಾಡ್ತಿದ್ದಾರೆ. ಇನ್ನು ಬರ್ತಿದ್ದಾರೆ. ಟ್ರೈಲರ್ ಸಾಂಗ್ ದ ಹೋಲ್ ಇದು ಸಿನಿಮಾ ನಿಮ್ಮ ಮುಂದೆ ಬಂದಾಗ ಖಂಡಿತ ಸಿನಿಮಾ ಬಗ್ಗೆ ಇನ್ನೂ ಹೆಚ್ಚಿಗೆ ಮಾತಾಡ್ತೀವಿ. ರಾಜೇಶ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ನಾನು ಅದನ್ನೇ ಹೇಳ್ತಿದ್ದೀನಿ, ಪದೇ ಹೇಳ್ತಿದ್ದೀನಿ, ಒಳ್ಳೆ ಸಿನಿಮಾ ಯಾವತ್ತೂ ಕನ್ನಡದ ಜನತೆ ಯಾವತ್ತೂ ಕೈ ಬಿಟ್ಟಿಲ್ಲ. ಖಂಡಿತ ಒಂದು ಒಳ್ಳೆ ಸಿನಿಮಾ ಇದು. ಸೊ ಆದಷ್ಟು ಬೇಗ ಬರ್ತೀವಿ, ಬಂದಾಗ ಇನ್ನೂ ಹೆಚ್ಚಿಗೆ ಮಾತಾಡ್ತೀವಿ. ಮಂಜು ಸರ್ ಏನೋ ಕೇಳ್ತಾರೆ. ಎಸ್ ಮಂಜು ಸರ್, ಫಸ್ಟ್ ಟೈಮ್ ಸ್ಪೆಷಲ್ ಅಪಿಯರೆನ್ಸ್ ಅಂತ. ಸ್ಪೆಷಲ್ ಅಪಿಯರೆನ್ಸ್ ಇದೇ ಫಸ್ಟ್ ಟೈಮ್ ಸರ್. ಗೆಸ್ಟ್ ಅಪಿಯರೆನ್ಸ್ ಅಂತ ಯಜಮಾನ ಅಲ್ಲಿ ದರ್ಶನ್ ಸರ್ ಅವ್ರ ಜೊತೆ ಒಂದು ಸಾಂಗಲ್ಲಿ ಬಂದು, ಅದು ಗೆಸ್ಟ್ ಅಪಿಯರೆನ್ಸು. ದಿಸ್ ಇಸ್ ಸ್ಪೆಷಲ್ ಅಪಿಯರೆನ್ಸ್, ಫಸ್ಟ್ ಟೈಮ್ ಮಾಡ್ತಿರೋದು. ಬಿಕಾಸ್ ನನ್ನ ಪಾತ್ರ ಅಷ್ಟು, ಅದ್ರ ವೆಯ್ಟೇಜ್ ಅಷ್ಟಿತ್ತು. ಸೊ ಇಷ್ಟು ಮಿಸ್ ಮಾಡೋದು ಬೇಡ ಅಂತ ನಾನು ಮಾಡಿದೆ. ಸರ್ ಹಾಗಂತಲ್ಲ ಸರ್, ಕಲಾವಿದನಿಗೆ ಯಾವುದೇ ಪಾತ್ರ ಕೊಟ್ಟರು ಮಾಡಲೇಬೇಕು. ಅದು ಚೆನ್ನಾಗಿತ್ತು ಅಂದರೆ ಖಂಡಿತ. ಬಿಕಾಸ್ ನನ್ನ ಒಂದು ಏನು ಗ್ರಾಫ್ ನೀವು ನೋಡಿದ್ದೀರ, ಮದೇವ್ ಆಗಲಿ, ನೆಲ್ಸನ್ ಆಗಲಿ, ಬಲರಾಮ್ ಆಗಲಿ, ಸೊ ಪಾತ್ರದ ತೂಕದ ಮೇಲೆ ಹೋಗ್ತೀನಿ. ನಾನು ಯಾವತ್ತೂ ಹೀರೋ ಆಗೇ ಮಾಡಬೇಕು, ನಾನು ಹೀರೋ ಮೆಟೀರಿಯಲ್, ನಾನು ಹೀರೋ ಪ್ರಾಮುಖ್ಯತೆ ಯಾವಾಗಲೂ ಕೊಡಬೇಕು ಅನ್ನೋದಲ್ಲ. ನಾನು ಯಾವತ್ತೂ ಐ ಬಿಲೀವ್ ಇನ್ ಸ್ಕ್ರಿಪ್ಟೇ ಇವತ್ತು ಹೀರೋ. ಸೊ ಆ ಸ್ಕ್ರಿಪ್ಟಲ್ಲಿ ಡಿಮ್ಯಾಂಡ್ ಇತ್ತು ನನಗೆ, ನಾನು ಖಂಡಿತ ಸರಿ ಓಕೆ ಆಯಿತು ಮಾಡ್ತೀನಿ ಅಂತ ಹೇಳಿ. ಎಸ್ ಮಂಜು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಓವರ್ ಟು ಕೋಮಲ್ ಸರ್ ನೆಕ್ಸ್ಟ್. ಥ್ಯಾಂಕ್ ಯು ಸರ್. ನಾನು ಕರೆದಿಲ್ಲ. ಕೋಮಲ್ ಸರ್ ಒಬ್ಬರೇ ಬಾಕಿ ಇರೋದು ಈಗ ಮಾತನಾಡೋದಕ್ಕೆ, ಆದರೆ ಒಬ್ಬರನ್ನ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಜೆಸ್ಸಿ ಗಿಫ್ಟ್ ಅವರು ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಅಂತ ನಮಗೆಲ್ರಿಗೂ ಗೊತ್ತು. ಅವ್ರು ಇವತ್ತು ಬರೋದಕ್ಕಾಗಿಲ್ಲ ಕಾರ್ಯಕ್ರಮಕ್ಕೆ, ಆದರೆ ಇದಕ್ಕೆ ಮ್ಯೂಸಿಕ್ ಸೂಪರ್ವೈಸರ್ ಆಗಿ ಕೆಲಸ ಮಾಡಿರೋ ಸೂರಜ್ ಅವರು ಬಂದಿದ್ದಾರೆ. ವೇದಿಕೆ ಮೇಲೆ ಬರಬೇಕು ದಯವಿಟ್ಟು ಕ್ವಿಕ್ ಆಗಿ. ಜೊತೆಗೆ ನಂದು ಅವರು BGM, ಅದ್ಭುತ BGM ಮಾಡಿದ್ದಾರೆ. ಆಯಿತು ಸರ್. ಹಾಯ್ ಎವ್ರಿವನ್, ನಮ್ಮ ಹೆಸರು ಸುರಾಜ್ ವಾಸುದೇವ್. ಆ್ಯಂಡ್ ನನಗೆ ತುಂಬ ಕನ್ನಡ ಗೊತ್ತಿಲ್ಲ, ನಾನು ಒಂದು ಮಲಯಾಳಿಯಿಂದ. ಸೊ I am representing Mr. Jesse Gift here. I am the music producer as well as the music supervisor, and all the songs has came out very well. But I don't think it's not the right time to reveal everything about the songs, right, sir? And thank you, Madhu sir. Thank you, Srinivas sir, because there are a lot of things to say, but we will see in the audio launch. So, and also he has also done one more song, additional song. So
we both are sharing that same department. So I am passing over to him. Thank you. ಥ್ಯಾಂಕ್ ಯು. ನಮ್ಮ ಪ್ರೊಡ್ಯೂಸರ್ ಸರ್ಗೆ ಮತ್ತು ಡೈರೆಕ್ಟರ್ ಅವ್ರಿಗೆ ಎಲ್ರಿಗೂ ಧನ್ಯವಾದಗಳು. ಒಂದು ಒಳ್ಳೆ ಹ್ಯೂಮರಸ್ ಕಾಮಿಡಿ ಸಿನಿಮಾ ಅನ್ಬೋದು. ನಾನು ಮತ್ತು ಡೈರೆಕ್ಟರ್ ತುಂಬ ನಕ್ಕಿದ್ವಿ ಸ್ಟುಡಿಯೋದಲ್ಲಿ ಮಾಡುವಾಗ. ಇದಕ್ಕೂ ಒಂದೊಂದು ಸೀನ್ಗೂ ನಕ್ಕಿದ್ದೀವಿ. ಸೊ ತುಂಬ ಇಂಡಿಪೆಂಡೆಂಟ್ ಕೊಟ್ಟು ಒಳ್ಳೆ ಟೈಮ್ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಧನ್ಯವಾದಗಳು. ಆ್ಯಂಡ್ ನಮಗೆ ಕೋಪ್ರೇಟ್ ಮಾಡಿದ ನಮ್ಮ ಎಡಿಟರ್ ಆಗಲಿ, DI VFX ಟೀಮ್ ಆಗಲಿ, ಎಲ್ರಿಗೂ ತುಂಬ ಧನ್ಯವಾದಗಳು. ಆ್ಯಂಡ್ ಎಸ್ಪೆಷಲಿ ಫಾರ್ ಆಲ್ ದ ಕ್ರೂ ಆ್ಯಂಡ್ ಆಲ್ ದ ಟೆಕ್ನಿಷಿಯನ್ಸ್ ಹೂ ಇನ್ವಾಲ್ವ್ಡ್ ಇನ್ ದಿಸ್ ಮೂವಿ. ಆ್ಯಂಡ್ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು ಸರ್. ಎಲ್ಲ ಎಮೋಷನ್ನ ನಾವು ಈಸಿಯಾಗಿ ಪೋರ್ಟ್ರೇ ಮಾಡ್ಬೋದು, ಆದರೆ ಜನರನ್ನ ನಗಿಸೋವಂಥ ಕೆಲಸ ಬಹಳ ಕಷ್ಟದ ಕೆಲಸ ಅಂತ. ಸೊ ಆ ವಿಚಾರ ಬಂದಾಗ ಕೋಮಲ್ ಸರ್, ನಿಮಗೆ ಸಾಕಷ್ಟು ಅಭಿಮಾನಿಗಳಿರ್ಬೋದು, ಆದರೆ ಅದರಲ್ಲಿ ಹೆಣ್ಮಕ್ಳು ಜಾಸ್ತಿ ಇದ್ದಾರೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ರೋಲೆಕ್ಸ್ ಸಿನಿಮಾ ಟೈಟಲ್ ಎಷ್ಟು ಕಾಸ್ಟ್ಲಿ ಆಗಿದೆಯೋ ಅದೇ ಲೆವೆಲ್ಗೆ ಸಿನಿಮಾ ಜನರಿಗೆ ಇಷ್ಟ ಆಗಲಿ ಅನ್ನೋದು ನಮ್ಮೆಲ್ಲರ ಆಶಯ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾಲದಲ್ಲಿ ಈ ಕಾಂಬಿನೇಷನ್ ಮಾಡೋ ಅಂಥ ಒಂದು ಕಮ್ಮಿ ಆಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ನಮ್ಮ ವಿನೋದ್ ಪ್ರಭಾಕರ್ ಸರ್ ಅವರು ಜೊತೆ VIP 5 ಅಂತ ಒಂದು ಪಿಕ್ಚರ್ ಮಾಡಿದ್ವಿ. ಒಂದು ಭಾಳ ವರ್ಷಗಳ ಹಿಂದೆ. ನನ್ನೊಂದು ಸ್ವಲ್ಪ ಕೆಟ್ಟ ಅಭ್ಯಾಸ, ನನಗೆ ಅಡ್ಜಸ್ಟ್ ಆಗಲಿಲ್ಲ, ಕದ್ದು ಹೋಗ್ಬಿಡ್ತೀನಿ. ಆ ಥರ ಒಂದು 4-5 ಪಿಕ್ಚರ್ ಬಿಟ್ಟೊಟ್ಟೋಗಿದ್ದೀನಿ. ಅದೇ ಥರನೂ VIP 5 ಆಗಿ ಅವ್ರ ಜೊತೆ ಮಾಡೋಕ್ಕಾಗಲಿಲ್ಲ, ಬರೀ ಮುಹೂರ್ತದಲ್ಲಿ ಮಾತ್ರ ಇದ್ದೆ. ಬಟ್ ಈ ಪಿಕ್ಚರಲ್ಲಿ ಅವ್ರು ಮಾಡಿದಾಗ ನನಗೆ ತುಂಬ ಸಂತೋಷ ಆಯಿತು. ಆ ಥರದ್ದು ಒಂದು ಬೆಳವಣಿಗೆ ಆದರೆ ಇಂಡಸ್ಟ್ರಿಯಲ್ಲಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. 4-5 ಬೇರೆ ಬೇರೆ ಪಿಕ್ಚರ್ ಮಾಡೋದು ಬದಲು 4-5 ಜನ ಒಂದೇ ಪಿಕ್ಚರ್ನ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಾಗುತ್ತೆ ಅಂತ ನನ್ನ ಒಂದು ನಂಬಿಕೆ. ಆ್ಯಸ್ ಅ ಎಕ್ಸಿಬಿಟರ್, ಡಿಸ್ಟ್ರಿಬ್ಯೂಟರ್, ಪ್ರೊಡ್ಯೂಸರ್, ಆ್ಯಕ್ಟರ್. ಮತ್ತು ನಮ್ಮ ಚಿತ್ರಕ್ಕೆ ಮುಂಚೆ ಬೇರೆ ಪ್ರೊಡ್ಯೂಸರ್ ಇದ್ದರು, ಅವರಿಂದ ಟೇಕ್ ಓವರ್ ಮಾಡಿಕೊಂಡಂಥ ನಮ್ಮ ಮಧು ಸರ್ ಅವರು ಇವತ್ತು ಆಂಧ್ರ ಪ್ರದೇಶಿನ ಫಿಲ್ಮ್ ಚೇಂಬರಿನ ಅಧ್ಯಕ್ಷರು ಕೂಡ. ಅವ್ರು ಹೇಳಿದ್ರು, ಕೋಮಲ್ ಸರ್ ಒಪ್ಕೊಂಬಿಟ್ರು, ಅದಕ್ಕೆ ಮಾಡಿದ್ರು ಅಂತ. ನಮಗೆ ನಾನು ಆ್ಯಸ್ ಅ ಪ್ರೊಡ್ಯೂಸರ್ ಆಗಿರೋದ್ರಿಂದ ಫಸ್ಟ್ ಬಂದು ಕೇಳ್ಕೊಳ್ಳೋ ಕಷ್ಟಗಳನ್ನ ನಾನು ಕೇಳಿದಾಗ ನಾನು ಜಲ್ದಿ ಉಪ್ಪು ಥರ ನೀರೊಳಗೆ ಬಿಸಿನೀರಲ್ಲಿ ಹಾಕಿದ ತಕ್ಷಣ ಕರಗ್ದಂಗೆ ನಾನು ಆಯ್ತು ಸರ್ ಕಮ್ಮಿ ಮಾಡಿಕೊಡಿ ಸರ್ ಅಂದೆ. ಅದಕ್ಕೆ ಅವ್ರಿಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ಎಲ್ಲ ಎಕ್ಸ್ಟ್ರಾ ಕೇಳ್ತಾರೆ ಅಂತ ಅಂದ್ಕೊಂಡಿದ್ರು, ನಾನು ಕಮ್ಮಿನೇ ಮಾಡಿದೆ. ಸೊ ಹಂಗಾಗಿ ಅವ್ರು ಪಿಕ್ಚರ್ ಮಾಡಿದೆ ಅಂತಂದರು, ಅದಕ್ಕೆ ಸಂತೋಷ. ಬಟ್ ನಂಗೆ ಪ್ರೊಡ್ಯೂಸರ್ ಕಷ್ಟ ಗೊತ್ತಿರೋದ್ರಿಂದ ನಾನು ಆ ಥರ ಮಾಡಬೇಕಾಯ್ತು. ಮತ್ತು ಈ ಚಿತ್ರ ನಾನು ಮಾಡೋದಕ್ಕೆ ನಿಜವಾದ ಸ್ಫೂರ್ತಿ ಅಂದರೆ ನಮ್ಮ ಸ್ಟೋರಿ ರೈಟ್ರು ತಮಿಳ್ ಸೆಲ್ವಮ್ ಅವರು. ಇವತ್ತು ಅವ್ರು ಬಂದಿಲ್ಲ. ಅವರೊಂದು ತುಂಬ ಇವಾಗೆಲ್ಲ ಕೇಳ್ತಾಯಿದ್ರು ರೋಲೆಕ್ಸ್ ಅಂದರೆ ಏನು, ಯಾಕೆ ಅಂತ. ಒಂದು ಸ್ಲಮ್ಮಲ್ಲಿ ಇರೋವಂಥ ಒಬ್ಬ ಕ್ಯಾರೆಕ್ಟರ್ನ ಅವನಿಗೆ ರೋಲೆಕ್ಸ್ ಅನ್ನೋ ಒಂದು ಫೀಲ್ ಇರುತ್ತೆ. ಈಗ ಎಲ್ಲರಿಗೂ ಗೊತ್ತು, ಫಸ್ಟ್ ಕಾಪಿಗಳು ರೋಲೆಕ್ಸ್ ಸುಮಾರು ಜನ ಹಾಕ್ಕೊಂಡಿರ್ತಾರೆ. ಬಟ್ ಒರಿಜಿನಲ್ ಕಾಪಿ ಆಗುವಂಥ ಒಬ್ಬ ವ್ಯಕ್ತಿನ ಮಾಡೋವಂಥ ಒಂದು ಪಯಣನೇ ಈ ರೋಲೆಕ್ಸ್ ಚಿತ್ರ. ಇವತ್ತು ತಮಿಳ್ ಸೆಲ್ವಮ್ ಅವರು ಹೇಳಿದಂಥ ಒಂದು ಸ್ಟೈಲು ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಗರಗಸ ಚಿತ್ರ ಆದಮೇಲಿಂದ ನಾನು ಈ ಥರ ಪಿಕ್ಚರ್ಗೆ ಹುಡುಕಾಟದಲ್ಲಿದ್ದೆ. ಯಾಕಂದರೆ ಗರಗಸಲ್ಲೂ ಅಷ್ಟೇ ಅನಂತ್ನಾಗ್ ಸರು ಮತ್ತು ಸುಮಾರು ರಮೇಶ್ ಭಟ್ ಸರ್ ಎಲ್ಲ ಇದ್ರೂ ಅದು 8 ದಿನದಲ್ಲಿ ಒಂದು ಮನೆ ಒಳಗಡೆ ನಡೆಯುವಂಥ ಕತೆ. ತುಂಬ ಮಾತಾಡಿ ಅವತ್ತು ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿದ್ದವನಿಗೆ ಒಂದು ಅಪ್ಗ್ರೇಡ್ ಆಗುವಂಥ ಒಂದು ಅವಕಾಶ ಸಿಕ್ಕಿದ್ದು ಮಿಸ್ಟರ್ ಗರಗಸಾಲಿ ದಿನೇಶ್ ಬಾಬು ಅವರು. ಅದು 8 ದಿನದಲ್ಲಿ ಪಿಕ್ಚರ್ ಮಾಡಿದ್ದು. ತ್ರಿಭುವನ್ ಥಿಯೇಟ್ರಲ್ಲಿ 75 ಡೇಸ್ ಹೋಯಿತು. ಅವತ್ತಿನ ಕಾಲದಲ್ಲಿ ನಾನೊಬ್ಬ ಕ್ಯಾರೆಕ್ಟರ್ ಆರ್ಟಿಸ್ಟಿಂದ ಹೀರೋ ಆಗೋದಂಥ ಒಂದು ಚಿತ್ರ. ಆ ಥರದ್ದೊಂದು ಪರ್ಫಾರ್ಮೆನ್ಸ್ಗೆ ನನಗೆ ಅವಕಾಶ ಸಿಕ್ಕಿರಲಿಲ್ಲ. ಈ ಚಿತ್ರದಲ್ಲಿ ರೋಲೆಕ್ಸ್ ಚಿತ್ರದಲ್ಲಿ ಸಿಕ್ತು. ಅವರು ನಮ್ಮ ಶ್ರೀನಿವಾಸ್ ಅವರು ಆ ಕತೆಗೆ ಏನು ಬೇಕೋ ಅದನ್ನೆಲ್ಲ ನೀಟಾಗಿ ಎಲ್ಲೂ ತಪ್ಪಾಗ್ದಂಗೆ ಮಾಡಿದ್ದಾರೆ. ಮತ್ತು ಇದಕ್ಕೆ ಸಪೋರ್ಟ್ ಕೊಟ್ಟಂಥ ನಮ್ಮ ಕ್ಯಾಮ್ರಾಮನ್ನು ಕೂಡ ಅವರು ನಮ್ಮ ಕಾಲಾಯನಮ ಚಿತ್ರದಲ್ಲಿ ಮಾಡಿದ್ದಾರೆ. ಅವ್ರ ವರ್ಕ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಬಟ್ ಈ ಚಿತ್ರದಲ್ಲಿ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ. ಯಾಕಂದರೆ ನಮ್ಮ ಚಿತ್ರದಲ್ಲಿ ಬೇರೆ ಥರ ವಾತಾವರಣ ಇತ್ತು, ಇಲ್ಲಿ ಬೇರೆ ಥರ ವಾತಾವರಣ ಇತ್ತು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಧು ಸರ್ ಹೇಳಿದ್ರು ಆರ್ಟಿಸ್ಟ್ಗಳೆಲ್ಲ ಆಕಾಶದಲ್ಲಿ ಬಂದಿದ್ದಾರೆ ಅಂತ. ಅವ್ರು ಹೇಳಿದ್ದಕ್ಕೆ ನಾನು ಒಂದು ಸಣ್ಣದಾಗೆ ಹೇಳಬೇಕು. ಖಂಡಿತ ಆಕಾಶದಿಂದನೇ ಬಂದಿದ್ದು. ಈ ಚಿತ್ರ ಒಂದು ಫ್ಲೈಟ್ ಎಕ್ಸ್ಪೀರಿಯನ್ಸ್ ಥರ ಹೇಳಬೇಕು ಅಂದರೆ ನಮ್ಮ ಚಿತ್ರದ ಒಂದು ಫ್ಲೈಟ್ ಎಕ್ಸ್ಪೀರಿಯನ್ಸ್ ಅಂತ ಅನ್ಕೋಬೋದು. ಈ ಚಿತ್ರದಲ್ಲಿ
ಪೈಲಟು ಮತ್ತು ಕೋ ಪೈಲಟು ನಮ್ಮ ಡೈರೆಕ್ಟರ್ ಸ್ಟೋರಿ ರೈಟ್ರು ಕ್ಯಾಬಿನಲ್ಲಿ ಕಾಕ್ಪಿಟ್ಟಲ್ಲಿ ಇರಬೇಕು. ಬಟ್ ನಮ್ಮ ಕಾಕ್ಪಿಟ್ಟಲ್ಲಿ ನಮ್ಮ ಡೈರೆಕ್ಟರ್ ಜೊತೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ಮುರಳಿಯವ್ರು ಸೇರಿಕೊಂಡ್ರು. ಸೊ ಅವ್ರವ್ರ ಡ್ಯೂಟಿನ ಕಾಕ್ಪಿಟ್ಟಲ್ಲಿ ಕರೆಕ್ಟಾಗಿ ಮಾಡಿದ್ದಕ್ಕೆ ನಾವು ಆರಾಮಾಗಿ ಲ್ಯಾಂಡ್ ಆದ್ವಿ. ಮತ್ತು ಈ ಏರ್ ಹಾಸ್ಟೆಲ್ಸಾಗೆಲ್ಲ ನಮ್ಮ ಕ್ಯಾಮ್ರಾಮೆನು, ನಮ್ಮ ಡ್ಯಾನ್ಸ್ ಮಾಸ್ಟ್ರು ಮುರಳಿ, ಮತ್ತು ಎಡಿಟರು, ಫೈಟ್ ಮಾಸ್ಟ್ರು ಇವರೆಲ್ಲ ಏರ್ ಹಾಸ್ಟೆಲ್ಸ್ ಥರ ಆವಾಗವಾಗ ಬಂದು ಕೇಳೋರು, ನಮ್ಗೆ ಬರೀ ನೀರೇ ಕೊಡೋರು. ಯಾಕಂದರೆ ನಾವು ಬೇರೆ ಏನು ಪ್ರೀ ಬುಕ್ ಮಾಡಿರಲಿಲ್ಲ. ಸೊ ಹಂಗಾಗಿ ನಾವು ಬರೀ ನೀರು ಕೊಡೋರು, ಅದು ಸಂತೋಷ ಆಗ್ತಾಯಿತ್ತು. ಆ ನೀರು ನಿಲ್ಸ್ಕೊಂಡು ಕುಡಿತಾ ಇದ್ದೆ. ಬಟ್ ನಾನೇನು ಮಾಡಿದೆ ಅಂದರೆ ಸ್ವಲ್ಪ ಬುದ್ಧಿವಂತ ಕೆಲಸ ಮಾಡಿದೆ, ಲಾಸ್ಟ್ ಸೀಟಲ್ಲಿ ಕೂತ್ಕೊಳ್ಳೋಣ ಅಂತ. ಅದಕ್ಕೆ ಇವರು ಲಾಸ್ಟಲ್ಲಿ ನನಗೆ ಮಾತು ಕೊಟ್ಟಿದ್ದು. ನಾನು ಲಾಸ್ಟಲ್ಲಿ ಕೂತ್ಕೊಂಡ್ರೆ ಹಿಂದ್ಗಡೆ ಡೋರ್ ತೆಗೆದ್ರೆ ಇಳಿದು ಹೋಗ್ಬಿಡ್ಬೋದು ಅಂತ ಫಸ್ಟ್ ನಾನೇ ಬರ್ತೀನಿ ಅಂತ. ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಇವತ್ತೆಲ್ಲರೂ ಫ್ಲೈಟ್ ಇಳಿಯೋಕ್ಕೆ ಮುಂಚೆನೇ ಜನ ಎಲ್ಲ ಎದ್ದು ನಿಂತ್ಕೊಂಡ್ಬಿಟ್ಟಿರ್ತಾರೆ. ಆ ಥರ ಸುಮಾರು ಜನ ಎಲ್ಲ ನಮ್ಮ ಸಿನಿಮಾದವರೆಲ್ಲ ಮುಂದೆ ನಿಂತ್ಕೊಂಡ್ಬಿಟ್ಟಿರ್ತಾರೆ ಪಿಕ್ಚರ್ ರಿಲೀಸ್ ಆಗೋ ಟೈಮಲ್ಲಿ. ಸೊ ನಾನು ಹಿಂದೆ ಇಳಿದ್ಬಿಟ್ಟು ನೀಟಾಗಿ ಹೋಗೋಣ ಅಂದ್ಕೊಂಡೆ. ಬಟ್ ನಾನು ಹಿಂದೆ ಡೋರ್ ತೆಗಿಲಿಲ್ಲ. ಸೊ ಮುಂದೆಯಿಂದನೇ ಹೋಗ್ಬೇಕು. ಇವರೆಲ್ಲ ಇಳಿದಾದ್ಮೇಲೆ ನಾನು ಇಳಿಯೋವಂಥ ಒಂದು ಅವಕಾಶ ಸಿಕ್ತು. ಇನ್ನು ಮತ್ತು ನಮ್ಮ ಮಾಧ್ಯಮದವರು ಆ ಬೆಲ್ಟ್ ಥರ, ಲಗೇಜ್ ಬೆಲ್ಟ್ ಥರ ಅಲ್ಲಿ ಬಂದು ಲಗೇಜ್ ಕಲೆಕ್ಟ್ ಮಾಡಲೇಬೇಕು. ನೀವಿಲ್ಲ ಅಂದರೆ ಲಗೇಜ್ ಬಿಟ್ಬಿಟ್ಟು ಹೋಗ್ಬಿಡ್ಬೇಕು. ಸೊ ಹಂಗಾಗಿ ಅವ್ರನ್ನ ಲಗೇಜ್ ಬೆಲ್ಟ್ ಹತ್ರ ಅವ್ರನ್ನ ನಾವು ನೋಡಿದ್ವಿ. ಅಲ್ಲಿಂದ ಆಚೆ ಬರ್ತಾ ಇದ್ದಂಗೆ ನಿಮ್ಗೆಲ್ಲರಿಗೂ ಗೊತ್ತು, ಏರ್ಪೋರ್ಟ್ ಟ್ಯಾಕ್ಸಿನ ಬುಕ್ ಮಾಡಬೇಕು ಅಂತಂದರೆ ಅದೊಂಥರ ಥಿಯೇಟ್ರ್ ಓನರ್ಗಳು. ಅವ್ರು ನಾವು ಬುಕ್ ಮಾಡಿದ್ರೂ ಬೇರೆಯವ್ರಿಗೆ ಯಾರು ಅಡ್ಜಸ್ಟ್ ಆದರೆ ಅವ್ರು ಕೊಟ್ಬಿಡ್ತಾರೆ. ಬಟ್ ಆದರೆ ನಮಗೇನೋ ಒಂದು ಸ್ವಲ್ಪ ಹೆಸರಿದ್ದರೆ, ಈಗ ಫಾರ್ ಎಕ್ಸಾಂಪಲ್ ಸೋನಲ್ಲವರು, ನಮ್ಮ ವಿನೋದ್ ಪ್ರಭಾಕರ್ ಅವರು ಈ ಪಿಕ್ಚರಲ್ಲಿ ಬಿಸ್ನೆಸ್ ಕ್ಲಾಸಲ್ಲಿ ಬಂದರು ಅಂತ ಇಟ್ಕೊಳ್ಳಿ. ಅವ್ರದ್ದೇ ಸ್ವಂತ ಡ್ರೈವರ್ಗಳು ಇರ್ತಾರೆ, ಗಾಡಿ ಇರ್ತದೆ, ಹೊರಟೋಗ್ತಾರೆ. ಈಗ ನಮ್ಮಂಥವ್ರು ನಾವು ಗಾಡಿ ತೊಗೊಂಡೋಗಿಲ್ಲ, ಎಕಾನಮಿ ಕ್ಲಾಸಲ್ಲಿ ಬಂದಿದ್ದೀವಿ ಅಂದರೆ ನಾವು ಏರ್ಪೋರ್ಟ್ ಟ್ಯಾಕ್ಸಿ ಬುಕ್ ಮಾಡಲೇಬೇಕು. ಸೊ ಹಂಗಾಗಿ ಏರ್ಪೋರ್ಟ್ ಟ್ಯಾಕ್ಸಿ ಮೂಲಕ ಬಂದ್ವಿ. ಅಲ್ಲಿಂದ ಬಂದು ಟೋಲ್ಗೆ ನಮ್ಮ ಥಿಯೇಟ್ರದು ಆಯಿತು, ಅವರು ಏರ್ಪೋರ್ಟ್ ಟ್ಯಾಕ್ಸಿ ಅವ್ರ ಥರ. ಇನ್ನು UFO ಕ್ಯೂಬ್ ಅವರು ನಮ್ಮ ಟೋಲ್ ಅವ್ರ ಥರ 100 ಮೀಟ್ರ್ ಟೋಲ್ ದಾಟೋದ್ರೂ ಕಾಸು ಕೊಡಬೇಕು. ವಾಪಸ್ ಅಕಸ್ಮಾತ್ ಏನೋ ಫೋನ್ ಬಿಟ್ಬಿಟ್ಟಿದ್ದೀವಿ ಸರ್ ಅಂತ ವಾಪಸ್ ಹೋಗ್ಬೇಕು ಅಂದ್ರೆ ತಿರ್ಗಾ ಟೋಲ್ ಕಟ್ಟಬೇಕು. ಸೊ ಆ ಥರ ಅಲ್ಲಿನ ದಾಟ್ಕೊಂಬಂದು ನಾವು ಸೀದಾ ಮನೆಗೆ ಬರ್ತೀವಿ. ನಮ್ಮ ಮನೆಯವರು ಅಂತಂದರೆ ನಮ್ಮ ಆಡಿಯನ್ಸು. ಏನೋ ನಮ್ಮ ಅವರು ಬರ್ತಾವ್ರೆ, ಬಾಗಿಲು ತಕ್ಕೊಂಡಿದ್ದು ಒಂದು ಕಾಫಿ ಟೀ ಏನಾದ್ರು ಕೊಡೋಣ ಅಂದರೆ ಆ ಆಯಾಸ, ಯಾಕಂದರೆ ಫ್ಲೈಟಲ್ಲಿ ಬರೀ ನೀರು ಕುಡಿದಿರ್ತೀವಿ. ಸೊ ಇಲ್ಲಿ ಆಯಾಸ ಕಳಿಯುತ್ತೆ ಅಂತ ಅಂದ್ಬಿಟ್ಟು ನಾವು ಮನೆಗೆ ಬರೋಕ್ಕೆ ಅಕಸ್ಮಾತ್ ಏನಾದ್ರು ಮನೆಯವರು ಪ್ರೀತಿಯಿಂದ ನಮ್ಮ ಆಡಿಯನ್ಸು ಕರೆದು ಕಾಫಿ ತಿಂಡಿ ಅಥವಾ ಬಿಸಿ ಬಿಸಿ ಅಡುಗೆ ಮಾಡಿಕೊಟ್ರೆ ಭಾಳ ಖುಷಿಯಾಗುತ್ತೆ. ಅಕಸ್ಮಾತ್ ಬಾಗಿಲು ಹಾಕ್ಕೊಂಬಿಟ್ಟು ಎಲ್ಲೋ ಬೇರೆ ಕಡೆ ಹೋಗ್ಬಿಟ್ಟು ಬೀಗನೂ ಕೊಟ್ಟಿಲ್ಲ ಅಂದರೆ ಅಲ್ಲೇ ಬಾಗಿಲಲ್ಲಿ ಲಗೇಜ್ ಇಟ್ಕೊಂಡು ಕಾಯ್ತಾ ಇರಬೇಕು. ಆ ಥರ ಒಂದು ಜರ್ನಿ ಈ ಸಿನಿಮಾ. ಬಟ್ ರೋಲೆಕ್ಸ್ ನನಗೆ ಗೊತ್ತಿರೋಂಗೆ ಪರ್ಸನಲ್ ಆಗಿ ನನಗೆ ತುಂಬ ಪಂಚ್ ಡೈಲಾಗ್ಸ್ ಹೇಳೋದಕ್ಕೆ ಅವಕಾಶ ಸಿಕ್ತು. ಫಾರ್ ಎಕ್ಸಾಂಪಲ್, ಇವರು ಅವಾಗ ತಾನೇ ಮದುವೆ ಆಗಿ ಬಂದಿದ್ದರು. ಇವರು ಒಂಥರ ಬೈತಾ ಇರ್ತಾರೆ. ನನಗೆ ಗೊತ್ತು, ಅವ್ರ ಡೈರೆಕ್ಟ್ರಿಗೆ ಮತ್ತು ಕ್ಯಾಮ್ರಾಮನ್ಗೆ ಹೇಳಿದೆ, ಅವ್ರಿಗೇನು ಹೇಳ್ಬಿಡಿ, ನಾನು ಹೇಳ್ತೀನಿ ಅಂತ. ಸೊ ಅವ್ರು ರೇಗ್ತಾನೆ ಇರ್ತಾರಲ್ಲ, ಅವ್ರಿಗೆ ಬಂದು ಹೇಳಿದೆ, ಇನ್ಮೇಲೆ ಈ ತರುಣನ ಬಾಸ್ ಅಂತ ಕರಿಬೇಕು ಅಂತ. ಅದು 3 ಟೇಕ್ ಮಾಡೋದು. ಸೊ ಥ್ರೂಔಟ್ ಹಿಂಗೇನೆ ನಾವು ಪ್ರತಿಯೊಂದು ಹಂತದಲ್ಲೂ ನನಗೆ ಗೊತ್ತಿರೋಂಥ ದೇವ್ರ ಶಕ್ತಿ ಕೊಟ್ಟಿರೋಂಥದ್ದು ತಮಿಳ್ ಸೆಲ್ವಂ ಅವ್ರು ಮಾಡಿರೋಂಥ ಸ್ಕ್ರಿಪ್ಟಲ್ಲಿ ನಾನು ಮಾಡಿದ್ದೀನಿ. ಅದಕ್ಕೆ ಒಳ್ಳೆಯ ನಿರ್ದೇಶನ, ಫೋಟೋಗ್ರಫಿ ಮಾಡಿ ಅದಕ್ಕೆ ಬೇಕಾದಷ್ಟು ದುಡ್ಡನ್ನ ನಮ್ಮ ನಿರ್ಮಾಪಕರು, ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮುರಳಿಯವ್ರು ಕೊಟ್ಟಿದ್ದಾರೆ. ಈ ಚಿತ್ರ ನಿಮ್ಮೆಲ್ಲರ ಮನಸ್ಸು ತಲುಪುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಪ್ರಶ್ನೆಗಳಿದೆ ಸರ್? ಥ್ಯಾಂಕ್ ಯು ಸರ್. ಅಂದರೆ ನೀವು ಬಿಸ್ನೆಸ್ ಕ್ಲಾಸ್ ಅಂದರೆ ಅದೇ ಆ ಥರ ಅರ್ಥ ತಿಳ್ಕೊಬೇಡಿ. ಹಂಗಲ್ಲ ಇದು ಅಂದರೆ ಇದು ಫ್ಲೈಟ್ ಜರ್ನಿಯಾಗಿ ಸಾರು ಆಕಾಶದಿಂದ ಬರಬೇಕು ಅಂತಂದ್ರಲ್ಲ ಕಲಾವಿದರು, ಹಂಗಾಗಿ. ಬಟ್ ಸಾರ್ಗೆ ಇನ್ನೊಂದು ಹೇಳಬೇಕು, మాస్టర్ హిరణయ్య ఒక ఓల్డ్ మై ఫేవరెట్ ఆర్టిస్ట్ ఉన్నారు, వాళ్ళు ఒక మాట చెప్పారు, అది కన్నడలో చెప్తాను, ఎవరెవరు చెప్తే మీరు ಟ್ರಾನ್ಸ್ಲೇಟ್ చేసుకోండి. ಕಲಾವಿದರಿಗೆ ಜನಗಳು ಕೈ ತಟ್ತಾ ಇದ್ದರೆ ಕೈಲಾಸದಲ್ಲಿ ಇರ್ತಾರೆ, ಅವ್ರು ಕೈ ತಟ್ಟೋದು ನಿಲ್ಲಿಸಿದ್ರೆ ಕೈಲಾಸ ಇರಲಿ ಕೈ ಸಾಲನೂ ಕೊಡೋಲ್ಲ ಅಂತ. ಸೊ ಹಂಗಾಗಿ ನಮಗೆ ನಾವು ಆಕಾಶದಿಂದ ಇರ್ತೀವಿ, ಅದು ಇಲ್ಲಿವರೆಗೂ ನಮಗೆ ಜನಗಳು ಪ್ರೋತ್ಸಾಹ ಕೊಡ್ತಾರೋ ಅಲ್ಲಿವರೆಗೂ. ಸರ್ ನೀವೇನೋ ಕೇಳಿದ್ರಿ ಸರ್. ಗುಲಾಬಿ ಶರಾಬಿ ಪೋಸ್ಟರ್ ಹೆಂಗಿತ್ತು ಅಂತೀರಾ? ಯಾಕಂದ್ರೆ ನಂಗೆ 3 ಸಲ ಕಳಿಸಿದ್ರೆ ನಿಮ್ಮ ಪೋಸ್ಟರ್ನ ಹೇಳಿ.
ಇದು ಚೆನ್ನಾಗಿದೆ ಸರ್. ಹಾಂ, ಗೊತ್ತಾಗಿಲ್ಲ ಸರ್. ಇಲ್ಲ, ನನಗೆ ಅದು ಡೈಪರ್ದು ಅದು ಆ್ಯಕ್ಚುಲಿ ರಿಪೀಟ್ ಜೋಕ್. ಅದು ವಿಷ್ಣುವರ್ಧನ್ ಸಾರು ಆಪ್ತರಕ್ಷಕ ಮಾಡಬೇಕಾದ್ರೆ ಅವ್ರನ್ನ ನಗಿಸ್ಲೇಬೇಕು ಅಂತ ಡಿಸೈಡ್ ಮಾಡಿದೆ. ಯಾಕಂದರೆ ಮಾತಾಡು ಮಲ್ಲಿಗೆ ಪಿಕ್ಚರ್ ಮಾಡಿದಾಗ ಅದನ್ನು ಅರ್ಧಕ್ಕೆ ಬಿಟ್ಬಿಟ್ಟು ಬಂದ್ಬಿಟ್ಟಿದೆ. ಸೊ ಅದನ್ನೆಲ್ಲ ಫಿಟ್ಟಿಂಗ್ ಇಟ್ಬಿಟ್ಟಿದ್ರು ವಿಷ್ಣು ಸರ್ ಹತ್ರ. ಫಸ್ಟ್ ಡೇ ಆಪ್ತರಕ್ಷಕಾಗಿ ಬಂದಾಗ ನಾನು ನೋಡಿದ್ರೆ ಸಖತ್ ಕೋಪ ಮಾಡ್ಕೊಳ್ಳೋರು. ಆವಾಗ ಅವ್ರನ್ನ ನಗಿಸ್ಬೇಕು. ಪಿ ವಾಸು ಅವ್ರು ಹೇಳಿದರು, ನಾವೇನು ಸ್ಕ್ರಿಪ್ಟ್ ಕೊಟ್ಟಿದ್ದೀವಿ ನೀನು ಗ್ಯಾರಂಟಿ ಚೇಂಜ್ ಮಾಡ್ತೀಯಾ, ಅವ್ರು ನನ್ನ ಬೈತಾರೆ, ಅದನ್ನು ಹೆಂಗೆ ನಗಿಸ್ತೀಯ ನಗಿಸು ಅಂದರು. ಸೊ ಆವಾಗ ಈ ಡೈಪರ್ದು ಓಪನಿಂಗ್ ಕಾರ್ ಸೀನಲ್ಲಿ ಮಾಡಿದ್ದೆ, ಅದನ್ನು ತೆಗೆದು ಇಲ್ಲಿ ಯೂಸ್ ಮಾಡಿದೆ ಸರ್. ವಾಸು ಸರ್ದೇನ ಪ್ರಶ್ನೆ. ವಾಸು ಸರ್, ವಿನೋದ್ ಸರ್ ಜೊತೆ ಸರ್ ಆ್ಯಕ್ಚುಲಾಗಿ ಅದೊಂದು ತುಂಬ ಒಳ್ಳೆ ಬೆಳವಣಿಗೆ. ಸುಮಾರು ಜನ ಸರ್ ಸೀನ್ಸ್ ಇದೆಯಾ ಕಾಂಬಿನೇಷನಲ್ಲಿ ಅಂದರೆ ಸರ್, ಇವಾಗ ಅವರ ಇವಾಗ ಒಂದು ಯಾರಿಗಾರು ಒಬ್ಬರಿಗೆ ಇವಾಗ ಸೇಮ್ ಹೆಂಗೆ ಕೃಷ್ಣ ಅರ್ಜುನಂದು ಒಂದು ಕ್ಯಾರೆಕ್ಟರೈಸೇಷನ್ ಎಕ್ಸ್ಪ್ಲೈನ್ ಮಾಡ್ತೀವಿ ಆ ಥರ ಇರ್ಬೋದು. ನಾನು ಅರ್ಜುನನ ಥರ ಇದ್ದಾಗ ಕೃಷ್ಣ ಗೈಡ್ಲೈನ್ಸ್ ಹೆಂಗೆ ಕೊಡ್ತಾರೆ ಅದೇ ಥರನೇ ಒಂದು ಪಾತ್ರ ಇದು. ತುಂಬ ಪ್ರಬಲವಾದ ಪಾತ್ರ, ನಮ್ಮ ಚಿತ್ರದಕ್ಕೆ ಭಾಳ ಬೇಕಾದಂಥ ಪಾತ್ರ. ಮತ್ತು ಒಂದು ಸ್ಯಾಕ್ರಿಫೈಷಿಯಲ್ ಕ್ಯಾರೆಕ್ಟರ್ ಕೂಡ ಅವ್ರದ್ದಾಗಿರೋದ್ರಿಂದ ಈ ಚಿತ್ರಕ್ಕೆ ಮಾಡಿಸಿದಂಥ ಪಾತ್ರ. ಥ್ಯಾಂಕ್ ಯು. ಹೌದು, ಒಬ್ಬನೇ ಆರ್ಟಿಸ್ಟ್ ಆದಾಗ ಎಲ್ಲರೂ ಕಮರ್ಷಿಯಲ್ಸ್ ಒಬ್ಬನಿಗೆ ಕೇಳ್ತಾ ಇರ್ತಾರೆ. ಅವಾಗ ಎಲ್ಲ ಆರ್ಟಿಸ್ಟ್ ಮಾಡಿದಾಗ ಎಲ್ಲರಿಗೂ ಡಿವೈಡ್ ಮಾಡಿ ಕಮರ್ಷಿಯಲ್ಸ್ ಕೇಳ್ತಾರೆ. ಅವಾಗ ಅದು ಒಂದು ಬೆಳವಣಿಗೆ ಆಗುತ್ತೆ ಪಿಕ್ಚರ್ಗೆ. ಪ್ರತಿಯೊಬ್ಬರಿಗೂ ಒಬ್ಬೊಬ್ಬರು ಆರ್ಟಿಸ್ಟ್ಗೆ ಒಂದೊಂದು ಕಮರ್ಷಿಯಲ್ ವ್ಯಾಲ್ಯೂ ಇರುತ್ತೆ. ಎಲ್ಲನೂ ಸೇರಿ ಒಂದೇ ಪಿಕ್ಚರ್ಗೆ ಬರುತ್ತೆ ಅಂದಾಗ ಅದು ಖಂಡಿತವಾಗ್ಲೂ ಒಳ್ಳೆ ಬೆಳವಣಿಗೆ ಆಗುತ್ತೆ. ಇಲ್ಲ, ಎಲ್ಲ ಸೇರಿ ಜಾಸ್ತಿ ಅಮೌಂಟ್ ಬರುತ್ತೆ. ನಮ್ದಂದ್ರೆ ಕಮ್ಮಿಲಿ ಕೊಡ್ತೀವಿ, ಜಾಸ್ತಿ ಆದರೆ ಜಾಸ್ತಿ ಆಗುತ್ತೆ. ಎಲ್ಲ ಎದ್ದು ಹೋಗ್ತವ್ರೆ. ಇಲ್ಲ ಸರ್, ಅಂದರೆ ಕಮರ್ಷಿಯಲ್ ಬಿಸ್ನೆಸ್, ನಮ್ಮ ಮೂವಿ ಕಮರ್ಷಿಯಲ್ ಆಗಿ ಬಿಸ್ನೆಸ್ ಆಗುತ್ತೆ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ದಯವಿಟ್ಟು ಇಲ್ಲಿ. ಓಕೆ, ಇದು ಬರೀ ಟೀಸರ್ ಅಷ್ಟೇ. ಆಲ್ರೆಡಿ A2 ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ನಲ್ಲಿ 11:11ಗೆ 11:11 ಟೀಸರ್ ಲಾಂಚ್ ಆಗಿದ್ದಾಗಿದೆ ಸರ್. ಅದು ಕೊಡಿ ಬೇಕಾದ್ರೆ. ಓಕೆ, ಸರ್ ವಿತೌಟ್ ಬೊಕ್ಕೆ ಬೇಕಲ್ವಾ? ಹಾಂ ಸರ್, ವಾಟರ್ ಬಾಟಲ್ ಕೊಟ್ಬಿಡಿ ಸರ್, ಪರವಾಗಿಲ್ಲ. ಅದೊಂದು ಮುಗಿದೆ. ಹಾಡುಗಳ ಬಗ್ಗೆ ಎಲ್ಲದೂ ನಾವು ವಿಚಾರಗಳನ್ನ ತಿಳಿಸ್ತಾ ಹೋಗ್ತೀವಿ. ಸತೀಶ್ ಬನ್ನಿ. ಝೇವಿಯರ್ ಬನ್ನಿ ಸರ್. ದಯವಿಟ್ಟು ಕೂತ್ಕೊಳ್ಳಿ. ಇನ್ನು ಹಿಂದೆ ಸ್ಯಾಟಲೈಟ್ ಅವರು ಕ್ಯಾಮ್ರಾಗಳಿಗೆ ಅಡ್ಡ ಆಗತ್ತೆ. ದಯವಿಟ್ಟು ಕೂತ್ಕೊಳ್ಳಿ. ಒಂದು ನಿಮಿಷ ಸರ್, ಇವ್ರದ್ದು ಮುಗಿಲಿ, ನಾನು ಕೊಡಿಸ್ತೀನಿ. ಓಕೆ, ಪೂರ್ತಿ ತಂಡ ನಿಮಿಷ